ಚಾನಲ್. ಇವತ್ತಿನ ದಿನ ನಾವೇನ್ ನೋಡ್ತಾ ಇದ್ವಿ ಅಂತಂದ್ರೆ ಬಿ.ಕಾಮ್ ಫೋರ್ತ್ ಸೆಮ್ ಇರುವಂತಹ ಒಂದು ಪಾಠ. ಇದೊಂದು ಸ್ಟೋರಿ ಒಂದು ನಾವೆಲ್ ಫಾರ್ಮ್ ಅಲ್ಲಿ ಇದೆ, ದ ಓಲ್ಡ್ ಮ್ಯಾನ್ ಅಂಡ್ ದ ಸಿ ಅಂತ ಹೇಳ್ಬಿಟ್ಟು. ದ ಓಲ್ಡ್ ಮ್ಯಾನ್ ಅಂಡ್ ದ ಸಿ, ಇದು ತುಂಬಾ ಸ್ಟೂಡೆಂಟ್ಸ್ ಗಳು ರಿಕ್ವೆಸ್ಟ್ ಮಾಡಿದ್ರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಇದ್ರ ಮೇಲೆ ಒಂದು ವಿಡಿಯೋ ಮಾಡ್ರಿ ಸರ್ ಅಂತಂದು. ಅದಕ್ಕೋಸ್ಕರ ಮಾಡ್ತಾ ಇದ್ವಿ. ಇದೊಂದು ತುಂಬಾ ಫೇಮಸ್ ಆದಂತ ನಾವೆಲ್. ಈ ನಾವೆಲ್ ನ ಹೆಸರು ಬಂದ್ಬಿಟ್ಟು ದ ಓಲ್ಡ್ ಮ್ಯಾನ್ ಅಂಡ್ ದ ಸಿ ಅಂತ. ಅಂದ್ರೆ ಒಬ್ಬ ಮುದುಕ ಮತ್ತು ಒಬ್ಬ ಒಂದು ಸಮುದ್ರದ ಒಂದು ಕಥೆ ಅಂತ ಹೇಳ್ಬಿಟ್ಟು. ಇದನ್ನು ಬರೆದಂತವ್ರು ಎರ್ನೆಸ್ಟ್ ಹೆಮಿಂಗ್ ವೇ ಅಂತ ಹೇಳ್ಬಿಟ್ಟು ಬರೀತಾರೆ ಅನ್ನೋ ಇವರೊಬ್ರು ಅಮೇರಿಕನ್ ಬರಹಗಾರರು. ಇದೊಂದು ಸಿಂಪಲ್ ಸ್ಟೋರಿ ತರ ಕಾಣ್ತದೆ. ಅಂದ್ರೆ ಒಬ್ಬ ವಯಸ್ಸಾದ ಮನುಷ್ಯ, ಒಂದು ದೊಡ್ಡ ಮೀನು ಮತ್ತು ಸಮುದ್ರ. ಆದ್ರೆ ಇದ್ರ ಒಳಗೆ ಇರೋ ಮೀನಿಂಗ್ ಬಹಳ ತುಂಬಾ ಡೀಪ್ ಆಗಿದೆ. ಇದರೊಳಗಡೆ ಅವನ ಒಂದು ಧೈರ್ಯ, ಅವನ ಒಂದು ಸ್ಟ್ರಗಲ್ ಆಗಿರ್ಬೋದು. ಎಷ್ಟೇ ಕಷ್ಟ ಬಂದ್ರು ಕೂಡ ಯಾರು ಆ ಮೀನು ಆಗಿರ್ಬೋದು ಅಥವಾ ಆ ಮುದುಕ ಆಗಿರ್ಬೋದು, ಅವ್ನು ಬಿಟ್ಕೊಡದೆ ಇರುವಂತ ಒಂದು ಗುಣ ಆಗಿರ್ಬೋದು. ಇದೆಲ್ಲ ಕೂಡ ಈ ಒಂದು ಸ್ಟೋರಿ ಓದಿದ ಮೇಲೆ ನಿಮ್ಗೆ ಜೀವನದ ಬಗ್ಗೆ ಒಂದು ಹೊಸ ದೃಷ್ಟಿಯನ್ನ ತರುತ್ತೆ. ಅದೊಂಥರ ಪಕ್ಕ ಅಂತ ಹೇಳ್ಬೋದು. ಈಗ ಮೊದಲನೇದಾಗಿ ನೋಡೋಣ. ಈ ಅಬೌಟ್ ದ ಆಥರ್ ಅಂದ್ರೆ ಫಸ್ಟ್ ಆಥರ್ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಆಥರ್ ಅಂದ್ರೆ ಎರ್ನೆಸ್ಟ್ ಹೆಮಿಂಗ್ ವೇ. ಹಿ ಈಸ್ ಅನ್ ಅಮೇರಿಕನ್ ನಾವೆಲಿಸ್ಟ್. ಇವನಿಗೂ ಕೂಡ ಒಂದು ನೊಬೆಲ್ ಪ್ರೈಸ್ ಅನ್ನುವಂಥದ್ದು ಸಿಕ್ಕಿದೆ. ಇವರು ಬಾರ್ನ್ ಆಗಿರುವಂತದ್ದು 1899 ಅಲ್ಲಿ, 1899 ಹುಟ್ಟಿ 1961 ಅಲ್ಲಿ ಡೆತ್ ಆಗಿರುವಂತದ್ದು. ಈ ಒಂದು ದ ಓಲ್ಡ್ ಮ್ಯಾನ್ ಅಂಡ್ ದ ಸಿ ಅನ್ನುವಂಥದ್ದನ್ನು ಬರ್ದಿರೋದು 1951 ಅಲ್ಲಿ. ಅದು ಪಬ್ಲಿಷ್ ಆಗಿರೋದು 1952 ಅಲ್ಲಿ. ಅದಕ್ಕೆ ಒಂದು ನೊಬೆಲ್ ಪ್ರೈಸ್ ಅನ್ನುವಂಥದ್ದು ಬಂದಿದ್ದು ಅಂದ್ರೆ ಅದು ಲಿಟರೇಚರ್ ಮೂಲಕ ಬಂದಿರೋದು 1954 ಅಲ್ಲಿ ಅವರಿಗೆ ನೊಬೆಲ್ ಪ್ರೈಸ್ ಅನ್ನುವಂಥದ್ದು ಬಂತು. ಇವರ ಫೇಮಸ್ ವರ್ಕ್ ಗಳು ಯಾವುವು? ಇನ್ನು ದ ಓಲ್ಡ್ ಮ್ಯಾನ್ ಅಂಡ್ ದ ಸಿ ಅನ್ನೋದನ್ನ ಇಟ್ಕೊಂಡು ಕೂಡ ಅವರ ಫೇಮಸ್ ವರ್ಕ್ ಗಳು ಯಾವುವು ಅಂದ್ರೆ ಫೇರ್ವೆಲ್ ಟು ಆರ್ಮ್ಸ್ ಮತ್ತೆ ದ ಸನ್ ಆಲ್ಸೋ ರೈಸಸ್ ಅಂತ ಹೇಳ್ಬಿಟ್ಟು. ಇವುಗಳು ಇವರ ಒಂದು ಫೇಮಸ್ ಕೃತಿಗಳು. ನೆಕ್ಸ್ಟ್ ಬಂದ್ಬಿಟ್ಟು ರೈಟಿಂಗ್ ಸ್ಟೈಲ್ ಅಂದ್ರೆ ಸಿಂಪಲ್ ಆಗಿ ಬರೀತಾರೆ. ಡೈರೆಕ್ಟ್ ಆಗಿ ಹೇಳ್ತಾರೆ ಏನ್ ಹೇಳ್ಬೇಕಂತ, ಬಟ್ ಪವರ್ಫುಲ್ ಆಗಿ ಬರೀತಾರೆ. ಸಿಂಪಲ್ ಆಗಿ ಬರೀಬಹುದು, ಡೈರೆಕ್ಟ್ ಆಗಿ ಹೇಳಬಹುದು ಕಂಟೆಂಟ್ ನ, ಬಟ್ ಪವರ್ಫುಲ್, ತುಂಬಾ ಎಮರ್ಜೆನ್ಸಿ ಆಗುವಂತದ್ದು ಬರೀತಾರೆ. ಆ ರೀತಿ ಹೇಳ್ಬೇಕಂದ್ರೆ ಅವರ ಸ್ಟೈಲ್ ಅನ್ನ ಐಸ್ಬರ್ಗ್ ಥಿಯರಿ ಅಂತ ಕರೀತಾರೆ. ಅದೇ ಈ ಒಂದು ಸ್ಪೆಷಲ್ ಮಾತುಗಳನ್ನು ತಿಳಿಸುವಂತದ್ದು ಐಸ್ಬರ್ಗ್ ಥಿಯರಿ ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ. ಕೆಳಗೆ ಬಹಳ ದೊಡ್ಡದು ಇರ್ತದೆ. ಅದೇ ತರ ಅವರ ರೈಟಿಂಗ್ ನಲ್ಲಿ ಅಂದ್ರೆ ಮೇಲ್ಗಡೆ ನೋಡೋಕೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಐಸ್ಬರ್ಗ್ ನ ಮೇಲ್ಭಾಗ ಮಾತ್ರ ನೀರಿನ ಮೇಲ್ ಕಾಣ್ತದೆ. ಅಂದ್ರೆ ಐಸಿನ ಒಂದು ಐಸ್ಬರ್ಗ್ ಅಂತ ಅಂದ್ರೆ ಐಸಿನ ಮೇಲ್ಗಡೆ ಒಂದು ಕಟ್ಟಿರಂತ ಸಣ್ಣ ಒಂದು ಗುಡ್ಡ ಬೆಟ್ಟದ ತರ ಕಾಣಿಸುತ್ತೆ, ಐಸಿನ ಕಟ್ಟಿರೋದು. ಬಟ್ ಅದ ನೀರಿನ ಒಳಗಡೆ ಇದ್ದಾಗ ತುಂಬಾ ದೊಡ್ಡದಾಗಿ ತುಂಬಾ ಆಳವಾಗಿ ಕಾಣಿಸುತ್ತೆ. ಅದೇ ತರ ಅವರ ರೈಟಿಂಗ್, ಅವರ ಒಂದು ಬರೆದಿರೋಂತ ಒಂದು ಪಾಠಗಳು ಕೂಡ ನೋಡೋದಕ್ಕೆ ಸಣ್ಣದಾಗಿ, ನೋಡೋದಕ್ಕೆ ಸಣ್ಣ ಸಮ್ಮರಿಗಾಗಿದ್ದರೂ ಕೂಡ ಅದ್ರ ಒಳಗಡೆ ಒಂದು ತುಂಬಾ ಆಳವಾದ ಮೀನಿಂಗ್ ಅನ್ನು ಬಹಳ ಡೀಪ್ ಆಗಿ ತೋರಿಸಿರ್ತಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೋರಿ ಓವರ್ ವ್ಯೂ. ಸ್ಟೋರಿ ಓವರ್ ವ್ಯೂ ಅಂದ್ರೆ ಈ ಕಥೆಯ ಒಂದು ಸ್ಟೋರಿ ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಸ್ಯಾಂಟಿಗೋ ಅಂದ್ರೆ ಅ ಮ್ಯಾನ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್ ಬಟ್ ನಾಟ್ ಡಿಫಿಟೆಡ್ ಅಂತ ಒಂದು ಪ್ರನೌನ್ ಅಂದ್ರೆ ಒಂದು ಗಾದೆ ಮಾತು. ಒಂದು ಫೇಮಸ್ ಗಾದೆ ಮಾತನ್ನ ಹೇಳ್ತಾರೆ. ಅಂದ್ರೆ ಒಬ್ಬ ಮನುಷ್ಯ ಪೂರ್ತಿಯಾಗಿ ಸರ್ವನಾಶ ಆಗ್ತಾನೆ ಅಂದ್ರೆ ಪೂರ್ತಿಯಾಗಿ ಅವನು ಸಾಯಕರ ಸುದ್ದಿ ರೆಡಿ ಇರ್ತಾನೆ, ಬಟ್ ನಾಟ್ ಡಿಫಿಟೆಡ್ ಅಂದ್ರೆ ಅವನು ಸೋಲೋದಕ್ಕೆ ರೆಡಿ ಇರೋದಿಲ್ಲ ಅಂತ. ಒಬ್ಬ ಹ್ಯೂಮನ್, ಒಬ್ಬ ಮನುಷ್ಯ ಅಂದ್ರೆ ಒಂದು ಮ್ಯಾನ್ ಅನ್ನುವಂಥದ್ದು, ಅವನು ಸಾಯೋದಕ್ಕೆ ಬೇಕಾದ್ರೆ ರೆಡಿ ಇರ್ತಾನೆ, ಬಟ್ ಸೋಲೋದಕ್ಕೆ ಯಾವತ್ತೂ ಕೂಡ ರೆಡಿ ಇರಲ್ಲ. ಅವನು ಸಾಯ್ಬೋದು ಹೊರತು ಸೋಲೋದಿಲ್ಲ ಅನ್ನೋಂಥದ್ದು ಒಂದು ಪ್ರನೌನ್ ಇದ್ರೆ ಈ ಪಠನ್ ಶುರು ಮಾಡ್ತಾರೆ. ಯಾರಪ್ಪ, ಯಾರು ಇರ್ತಾರೆ ಅಂತಂದ್ರೆ ಒಬ್ಬ ಮುದುಕ. ಒಬ್ಬ ಮುದುಕ ಯಾರು? ಸ್ಯಾಂಟಿಗೋ, ಆನ್ ಓಲ್ಡ್ ಫಿಶರ್ ಮ್ಯಾನ್ ಇನ್ ಕೂಬಾ. ಕೂಬಾ ಅನ್ನುವಂತ ಒಂದು ಪ್ಲೇಸ್ ಅಲ್ಲಿ ಇರುವಂತ ಒಬ್ಬ ಓಲ್ಡ್ ಅಂದ್ರೆ ವಯಸ್ಸಾದಂತಹ ಒಬ್ಬ ಫಿಶರ್ ಮ್ಯಾನ್, ಮೀನು ಹಿಡಿಯೋನು ಯಾರು? ಸ್ಯಾಂಟಿಗೋ. ಇವನ್ ಏನ್ ಮಾಡ್ತಾನೆ? ಸೀನ್ ಎಲ್ಲಿ ನಡೆಯುತ್ತೆ ಅಂದ್ರೆ ವೇರ್ ಎಲ್ಲಿ ನಡೆಯುತ್ತೆ? ದ ಡೀಪ್ ವಾಟರ್ಸ್ ಆಫ್ ದ ಗಲ್ಫ್ ಸ್ಟ್ರೀಮ್. ಗಲ್ಫ್ ಸ್ಟ್ರೀಮ್ ಅಲ್ಲಿ ಒಂದು ಆಳವಾದ ಡೀಪ್ ಅಂತ ಅಂದ್ರೆ ಆಳವಾದ ಅಂತಲ್ಲ, ದಡದಿಂದ ಬಹಳ ದೂರ ಇರುವಂತಹ ಒಂದು ಗಲ್ಫ್ ಸ್ಟ್ರೀಮ್ ಅಲ್ಲಿ ನಡೆಯುತ್ತೆ. ಏನಾಯ್ತು ಅಂತಂದ್ರೆ ವಾಟ್ ಹ್ಯಾಪಂಡ್ ಅಂದ್ರೆ ಹಿಸ್ ಬ್ಯಾಟಲ್ ಅಗೇನೆಸ್ಟ್ ವಿತ್ ಜೈಂಟ್ ಮರ್ಲಿನ್ ಫಿಶ್ ಅಂತ ಹೇಳ್ಬಿಟ್ಟು. ಅಲ್ಲಿ ಒಂದು ಮರ್ಲಿನ್ ಫಿಶ್ ಬರುತ್ತೆ, ಅದರ ಹೆಸರು ಬಂದ್ಬಿಟ್ಟು ಮರ್ಲಿನ್ ಅಂತ. ಅದು ಒಂದು ಜೈಂಟ್ ಫಿಶ್ ಆಗಿರುತ್ತೆ. ಅಂದ್ರೆ ದೊಡ್ಡ ಆಕಾರದಂತ ಒಂದು ಮೀನಾಗಿರುತ್ತೆ. ಆ ಮೀನಿನ ಜೊತೆಗೆ ಇವೊಂದು ಒಂದು ಯುದ್ಧ ನಡೆಯುತ್ತೆ. ಒಂದು ಬ್ಯಾಟಲ್ ನಡೆಯುತ್ತೆ. ಅದನ್ನ ಹಿಡಿಯೋದಕ್ಕೋಸ್ಕರ ಇವನೇನ್ ಮಾಡ್ತಾನೆ? ಥೀಮ್, ಮೇನ್ ಫೋಕಸ್ ಆಗಿ ನಾರ್ಮಲ್ ಆಗಿ ಪಾಠದ ಮೇಲೆ ಕೇಳುವಂತ 5 ಮಾರ್ಕ್ಸ್ ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ದ ಥೀಮ್ಸ್ ಆಫ್ ದ ಓಲ್ಡ್ ಮ್ಯಾನ್ ಅಂಡ್ ದ ಸಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅದರ ಥೀಮ್ಸ್ ಏನು? ಒಂದು ಕರೇಜ್ ಅಂದ್ರೆ ಅವನಿಗಿದ್ದಂತ ಧೈರ್ಯ. ಸ್ಟ್ರಗಲ್ ಅಂದ್ರೆ ಅವ್ನು ಪಟ್ಟಂತಹ ಕಷ್ಟಗಳಾಗಿರ್ಬೋದು. ನೆವರ್ ಗಿವಿಂಗ್ ಅಪ್ ಅಂತಂದ್ರೆ ಅವನಿಗೆ ಎಷ್ಟೇ ಕಷ್ಟ ಬಂದ್ರು ಕೂಡ ಬಿಟ್ಕೊಡದೆ ಇರುವಂತದ್ದು. ಈ ಕೋಟ್ ನ ನೆನ್ಪಿಟ್ಕೊಂಡಿರಿ ನೀವು. ಆನ್ಸರ್ ಅಲ್ಲಿ ಇದೊಂದು ಕೋಟ್ ನೀವು ಆಡ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಆನ್ಸರ್ ನ ಎಷ್ಟೋ ಒಂದು ಕ್ವಾಲಿಟಿಯನ್ನ ಈ ಕೋಟ್ ಅನ್ನೋಂಥದ್ದು ಏನ್ ಮಾಡುತ್ತೆ? ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ. ಸ್ವಲ್ಪ ಜಾಸ್ತಿನೇ ಇನ್ಕ್ರೀಸ್ ಮಾಡುತ್ತೆ. ಮ್ಯಾನ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್ ಬಟ್ ನಾಟ್ ಡಿಫಿಟೆಡ್ ಅಂತ ಹೇಳ್ಬಿಟ್ಟು. ಇದು ಈ ಇಡೀ ನಾವೆಲ್ ನ ಒಂದು ಸೋಲ್ ಅಂತಾನೆ ಕರಿಬಹುದು. ಅಂದ್ರೆ ಈ ಇಡೀ ನಾವೆಲ್ ಬೇಸ್ ಆಗಿರುವಂತದ್ದೇ ಈ ಒಂದು ಕೋಟ್ ಮೇಲೆ ಅಂತ. ಒಬ್ಬ ಮನುಷ್ಯ ಬೇಕಾದ್ರೆ ಸಾಯ್ಬೋದು, ಅಂದ್ರೆ ಒಬ್ಬ ಮ್ಯಾನ್ ಅನ್ನುವಂತ ಸಾಯ್ಬೋದು ಹೊರತು ಅವನು ಸೋಲೋದಿಲ್ಲ ಯಾವತ್ತು ಅನ್ನುವಂಥದ್ದು ಈ ಇಡೀ ಇದರಲ್ಲಿದೆ.
ಸೊ ಇದೊಂದು ಸೆಂಟ್ರಲ್ ಕೋಡ್. ನಮ್ಮ ಮೇನ್ ಕ್ಯಾರೆಕ್ಟರ್ ಯಾರು ಅಂದ್ರೆ, ಸೊ ಹೇಳಿದೆ ನಮ್ಮ ಮೇನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸ್ಯಾಂಟಿಗೋ ಅಂತ. ಸೊ ಎಲ್ಲಿ ನಡೆಯುತ್ತೆ ಅಂದ್ರೆ ಸಮುದ್ರದಲ್ಲಿ ನಡೆಯುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ ಮರ್ಲಿನ್ ಫಿಶ್ ಜೊತೆಗೆ ಇವನ ಒಂದು ಯುದ್ಧ ನಡೆಯುತ್ತೆ, ಅದು ಕೂಡ ಜಯಾಂಟ್ ಮರ್ಲಿನ್ ಫಿಶ್ ಅಂತ. ಸೊ ಥೀಮ್ ಏನೇನಿದಾವೆ ಅಂತ ನೋಡಿದೆ. ಸೊ ನೆಕ್ಸ್ಟ್ ನೋಡೋಣ. ಸೊ ಸ್ಯಾಂಟಿಗೋಸ್ ಬ್ಯಾಡ್ ಲಕ್ ಅಂತ. ಸೊ ಸ್ಯಾಂಟಿಗೋನ ಲೈಫ್ ಸ್ಟೈಲ್ ಯಾವ ರೀತಿ ಇತ್ತು ಸೊ ಅಂತ ನೋಡೋಣ. ಈ ಸ್ಟೋರಿ ಶುರು ಆಗೋದು ಏನಪ್ಪಾ ಅಂದ್ರೆ ಒಂದು ಬಾರಿ ಸಿಚುವೇಶನ್ ಇಂದ. ಸೊ ಸ್ಯಾಂಟಿಗೋ ಅನ್ ಎಕ್ಸ್ಪೀರಿಯನ್ಸ್ಡ್ ಓಲ್ಡ್ ಫಿಶರ್ ಮ್ಯಾನ್ ಫ್ರಮ್ ಕೂಬಾ. ಸೊ ಈ ಸ್ಯಾಂಟಿಗೋ ಅನ್ನುವಂತ ಏನು ಅಂತಂದ್ರೆ ಕೂಬಾದಲ್ಲಿರುವಂತಹ ಒಬ್ಬ ಮೋಸ್ಟ್ ಫೇಮಸ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಫಿಶರ್ ಮ್ಯಾನ್. ಸೊ ಓಲ್ಡ್ ಮ್ಯಾನ್ ಅಂತ ಅಂದಾಗಲೇ ತಿಳ್ಕೋಬೇಕು. ಸೊ ಇವನಿಗೆ ತುಂಬಾ ವಯಸ್ಸಾಗಿರುತ್ತೆ. ಸೊ ಫಿಶಿಂಗ್ ಮಾಡೋದ್ರಲ್ಲಿ ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಇರೋಂತ ಒಬ್ಬನು. ಸೊ ಈ ಸ್ಪೆಂಟ್ ಈಸ್ ಹೋಲ್ ಲೈಫ್ ಅಟ್ ಸಿ. ಅಂದ್ರೆ ಇವನಿಗೆ ಸಮುದ್ರವನ್ನು ಬಿಟ್ಟು ಬೇರೆ ಜೀವನ ಅನ್ನೋದು ಗೊತ್ತಿರಲ್ಲ. ಸೊ ಅವನ ಜೀವನ ಪೂರ್ತಿಯನ್ನು ಸಮುದ್ರದ ಹತ್ರ ಕಳೆದಿರ್ತಾನೆ. ಪುವರ್ ನೋ ಮನಿ ಬಟ್ ರಿಚ್ ಇನ್ ಸ್ಕಿಲ್ ಅಂಡ್ ಸ್ಪಿರಿಟ್. ಅಂದ್ರೆ ಸೊ ಒಬ್ಬ ಅವನು ಬಡವನಾಗಿರ್ತಾನೆ. ಸೊ ಎಕ್ಸ್ಪೀರಿಯನ್ಸ್ಡ್ ಓಲ್ಡ್ ಫಿಶರ್ ಮ್ಯಾನ್ ಆದ್ರೂ ಕೂಡ ಸೊ ಅವ್ನು ಬಡವನಾಗಿರ್ತಾನೆ. ಅವನ ಹತ್ರ ದುಡ್ಡಿರಲ್ಲ, ಬಟ್ ಅವನ ಹತ್ರ ಏನಿರುತ್ತೆ ಸ್ಕಿಲ್. ಅಂದ್ರೆ ಅವನಿಗಿರುವಂತ ಒಂದು ಕೌಶಲ್ಯದಲ್ಲಿ ಅವನು ಶ್ರೀಮಂತ ಆಗಿರ್ತಾನೆ. ಸೊ ಅವನಿಗೆ ನಾವು ಮಾಡ್ಲೇಬೇಕು ಈ ಕೆಲಸನ ಅನ್ನುವಂತ ಒಂದು ಉತ್ಸಾಹದಲ್ಲಿ ಅವನು ತುಂಬಾ ಶ್ರೀಮಂತನಾಗಿರ್ತಾನೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಟರ್ಮೈನ್. ಸೊ ಇಲ್ಲಿ ನಾವ್ ಏನ್ ನೋಡ್ತಾ ಇದೀವಿ, ಇಡೀ ಒಂದು ಸ್ಯಾಂಟಿಗೋನ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಬರೀರಿ ಅಂತ ನಿಮ್ಗೆ ಏನಾದ್ರು ಕ್ವಶನ್ ಬಂತಂದ್ರೆ ಸೊ ನೀವು ಎಲ್ಲ ಪಾಯಿಂಟ್ಸ್ ಗಳನ್ನ ಇನ್ಕ್ಲೂಡ್ ಮಾಡ್ಬೇಕು. ಸೊ ಡಿಟರ್ಮೈನ್ಡ್ ಅಂತಂದ್ರೆ ನೆವರ್ ಲೆಟ್ಸ್ ಫೇಲ್ಯೂರ್ ಬ್ರೇಕ್ ಹಿಸ್ ವಿಲ್. ಅಂದ್ರೆ ಅವ್ನು ಏನೋ ಅನ್ಕೊಂಡಿದ್ದಾನೆ, ಸೊ ಅವ್ನು ಈ ತರದ್ ಒಂದು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತಂದ್ರೆ ಸೊ ಅದು ಯಾವಾಗ್ಲೂ ಕೂಡ ಫೇಲ್ ಆಗೋದಕ್ಕೆ ಅವ್ನು ಬಿಡೋದಿಲ್ಲ. ಸೊ ಅದ್ರ ಸಕ್ಸಸ್ಗೋಸ್ಕರ ಅವ್ನ್ ಏನ್ ಬೇಕಾದ್ರೂ ಮಾಡ್ತಾನೆ. ಆ ಫೇಲ್ಯೂರ್ ಏನಾದ್ರು ಆಯ್ತು ಅಂತಂದ್ರೆ ಅವ್ನು ಇಟ್ಕೊಂಡಿರೋಂತ ಒಂದು ಗೋಲ್ ಆ ಫೇಲ್ಯೂರ್ ಇಂದ ಹಾಳಾಗಬಾರ್ದು, ಆ ರೀತಿ ಅವ್ನು ನೋಡ್ಕೊಂತಾನೆ. ಆ ರೀತಿ ಡಿಟರ್ಮಿನ್ ಆಗಿರ್ತಾನೆ. ಸೊ ಹೀಸ್ ಹ್ಯಾಂಡ್ಸ್ ಆರ್ ಸ್ಕೇರ್ಡ್ ಅಂಡ್ ರಫ್ ಫ್ರಮ್ ಇಯರ್ಸ್ ಆಫ್ ಫಿಶಿಂಗ್. ಸೊ ಅವನು ವರ್ಷಾನುಗಟ್ಲೆ ಫಿಶಿಂಗ್ ಮಾಡಿರೋದ್ರಿಂದ ಕಾರಣದಿಂದ ಅವನ ಕೈಗಳೆಲ್ಲ ಯಾವ ರೀತಿ ಆಗಿದಾವೆ ಅಂತಂದ್ರೆ ತುಂಬಾ ರಫ್ ಆಗಿ ತುಂಬಾ ಹಾರ್ಡ್ ಆಗಿ ಟರ್ನ್ ಆಗಿದಾವೆ ಅಂತ. ಸೊ ಸ್ಯಾಂಟಿಗೋನ ಒಂದು ಕ್ಯಾರೆಕ್ಟರ್ ಬಗ್ಗೆ ಬರೀರಿ ಅಂತ ಹೇಳಿದಾಗ ಸೊ ನೀವು ಈ ರೀತಿ ಎಲ್ಲ ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡಿ ಬರೀಬೇಕಾಗುತ್ತೆ. ಸೊ ಬಂದ್ಬಿಟ್ಟು ಸ್ಯಾಂಟಿಗೋಸ್ ಬ್ಯಾಡ್ ಲಕ್ ಅಂತ ಕರೀತಾರೆ. ಸೊ ಸ್ಯಾಂಟಿಗೋಸ್ ಬ್ಯಾಡ್ ಲಕ್ ಅಂದ್ರೆ ಏನು? ಸೊ ಫಾರ್ 84 ಡೇಸ್ ಸ್ಟ್ರೈಟ್ ಅಂತ ಅಂದ್ರೆ ನಾಟ್ ಅ ಸಿಂಗಲ್ ಫಿಶ್. ಅಂದ್ರೆ ಅವ್ನು ಏನ್ ಮಾಡ್ತಾನೆ, ಒಂದು ದಿನ ತನ್ನ ದೋಣಿನ ಹತ್ಕೊಂಡು ದೋಣಿಯಲ್ಲಿ ಸಮುದ್ರದಲ್ಲಿ ಹೋಗ್ತಾ ಇದ್ರೆ 84 ಡೇಸ್ ಸ್ಟ್ರೈಟ್ ಆಗಿ ಟ್ರಾವೆಲ್ಸ್. ಅಂದ್ರೆ 84 ದಿನಗಳ ಕಾಲ ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ ಸಮುದ್ರಕ್ಕೆ ಹೋಗ್ತಾನೆ, ಮೀನ್ ಹಿಡಿಯೋಕೆ ಟ್ರೈ ಮಾಡ್ತಾನೆ, ವಾಪಸ್ ಬರ್ತಾನೆ. ಸೊ ಒಂದು ಕೂಡ ಒಂದು ನಾಟ್ ಅ ಸಿಂಗಲ್ ಫಿಶ್ ಅವನಿಗೆ ಸಿಕ್ಕಿರಲ್ಲ. ಸೊ ಏನ್ ಮಾಡ್ತಾನೆ, ಅದರ್ ಫಿಶರ್ಸ್ ಮೆನ್ ಸ್ಟಾರ್ಟೆಡ್ ಕಾಲಿಂಗ್ ಹಿಮ್ ಸಲಾವ್ ಅಂತ ಕರಿತಾನೆ. ಅಂದ್ರೆ ಸೊ ಏನ್ ಮಾಡ್ತಾರೆ, ದ ವರ್ಸ್ಟ್ ಕೈಂಡ್ ಆಫ್ ಅನ್ಲಕ್ಕಿ ಅಂತ ಹೇಳ್ಬಿಟ್ಟು ಕರಿತಾರೆ. ಸಲಾವ್ ಅಂತ ಅಂದ್ರೆ ಸೊ ಅವ್ರು ಫಿಶರ್ ಮೆನ್ಸ್ಗೆ ತಮ್ಮದೇ ಆದಂತ ಒಂದು ಭಾಷೆದಲ್ಲಿ ಏನ್ ಹೇಳ್ತಾರೆ, ಸಲಾವ್ ಅಂತ ಅವನ್ನ ಕರಿತಿರ್ತಾರೆ. ಏನಕ್ಕಪ್ಪ ಅಂದ್ರೆ ಅವನು ಅಷ್ಟು ಅನ್ಲಕ್ಕಿ ಆಗಿರ್ತಾನೆ. ಅಂದ್ರೆ 84 ದಿನ ಒಬ್ಬ ಮನುಷ್ಯ ಸಮುದ್ರಕ್ಕೆ ಮೀನ್ ಹಿಡಿಯಕ್ ಹೋಗಿ ಸಮುದ್ರದಲ್ಲಿ ಒಂದು ಮೀನ್ ಕೂಡ ಅವನ ಬಲೆಗೆ ಬೀಳ್ತಾ ಇಲ್ಲ, ಅವನಿಗೆ ಸಿಗ್ತಾ ಇಲ್ಲ ಅಂತಂದ್ರೆ ಸೊ ಅವನ ಅನ್ಲಕ್ಕಿ ಎಷ್ಟು ಇದೆ, ದ ವರ್ಸ್ಟ್ ಕೈಂಡ್ ಆಫ್ ಅನ್ಲಕ್ಕಿ ಪ್ಲೇಸ್ ಅಲ್ಲಿ ಸಿಚುವೇಶನ್ ಅಲ್ಲಿ ಅವನ್ ಇದಾನೆ ಅಂತಂದ್ರೆ ಸೊ ಅವರ ಫಿಶರ್ ಗಳು ಅವ್ರ ಅದರ್ ಫಿಶರ್ ಮೆನ್ಸ್ ಏನ್ ಮಾಡ್ತಾ ಇದ್ರು, ಅವ್ರನ್ನ ಸಲೋ ಅಂತ ಕರೀತಾರೆ. ಸೊ ನೋಡಿ ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅವನಿಗೆ ಒಂದು ಮೀನ್ ಸಿಗ್ತಾ ಇಲ್ಲ, ಅಷ್ಟು ಓಲ್ಡ್ ಏಜ್ ಆಗಿದೆ, ಅವನಿಗೆ ಮೀನ್ ಸಿಗ್ತಾ ಇಲ್ಲ ಅಂತಂದಾಗ ಸೊ ಇವರೆಲ್ಲ ಈ ರೀತಿ ಕಾಡಿಸ್ತಾ ಇದ್ರು. ಹೀಸ್ ಬೋಟ್ ಈಸ್ ಓಲ್ಡ್. ಅವನ ಒಂದು ದೋಣಿ ಅನ್ನುವಂಥದ್ದು ಏನಿತ್ತು ಸೊ ತುಂಬಾ ಹಳೆಯದಾಗಿತ್ತು. ಹಿಸ್ ಸೇಲ್ ಈಸ್ ಪ್ಯಾಚ್ಡ್ ವಿತ್ ಫ್ಲೋರ್ ಸ್ಯಾಕ್ಸ್. ಅಂದ್ರೆ ಅವನ ಒಂದು ದೋಣಿ ಓಡಿಸುವಂತ ಜಾಗ ಏನಾಗಿತ್ತು, ಸೊ ಪ್ಯಾಚ್ ಯಂತ್ರ. ಅಂದ್ರೆ ಅವನು ಇಡೀ ಒಂದು ಪೂರ್ತಿ ಆ ದೋಣಿ ಅನ್ನೋದು ಎಷ್ಟು ಹಳೇದಾಗಿತ್ತು ಅಂತಂದ್ರೆ ಅಲ್ಲಲ್ಲಿ ಪ್ಯಾಚ್ ಗಳನ್ನ ಹಾಕಿ ಅವನು ದೋಣಿ ಮಾಡ್ತಿದ್ದ. ಸೊ ಡಿಸ್ಪೈಟ್ ಆಫ್ ಆಲ್ ದೀಸ್ ಎವ್ರಿ ಮಾರ್ನಿಂಗ್ ಹಿ ಗೋಸ್ ಬ್ಯಾಕ್ ಟು ದ ಸಿ. ಸೊ ಇದನ್ನೆಲ್ಲ ಅವನು ಜನರ ಕಡೆಯಿಂದ ಕೇಳ್ಕೊಂಡು ಜನರು ಇಷ್ಟೆಲ್ಲ ಅವನ್ನ ಆಡ್ಕೊಂಡು ನಕ್ರು ಕೂಡ ಸೊ ಅದೆಲ್ಲದನ್ನ ಮರೆತು ಅದೆಲ್ಲದನ್ನ ಬಿಟ್ಟು ಅವನ್ ಏನ್ ಮಾಡ್ತಿದ್ದ, ಸೊ ಎವ್ರಿ ಮಾರ್ನಿಂಗ್ ಹಿ ಗೋಸ್ ಬ್ಯಾಕ್ ಟು ದ ಸಿ ಅಂತಂದ್ರೆ ಪ್ರತಿ ದಿನ ಅವನ್ ಏನ್ ಮಾಡ್ತಿದ್ದ, ಸೊ ವಾಪಸ್ ಮತ್ತೆ ಸಮುದ್ರಕ್ಕೆ ಹೋಗ್ತಿದ್ದ. ಈಸ್ ಹೋಪ್ ನೆವರ್ ಡೈಸ್ ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಇರುವಂತ ನಂಬಿಕೆ, ಅವನೆಲ್ಲರೂ ಇರುವಂತ ಒಂದು ತಾಳ್ಮೆ, ಒಂದು ಡಿಟರ್ಮಿನೇಷನ್ ಇದು ಏನಿದೆ ಅಂದ್ರೆ ಸೊ ಯಾವತ್ತೂ ಕೂಡ ಸಾಯಲಿಲ್ಲ. ದಟ್ ಈಸ್ ಹಿಸ್ ಟ್ರೂ ಸ್ಟ್ರೆಂತ್. ಅವನ ಒಂದು ನಿಜವಾದ ಬಲ ಏನು ಅಂದ್ರೆ ಸೊ ಅವನಿಗೆ ವಯಸ್ಸಾಗಿರ್ಬೋದು, ಆದ್ರೆ ಅವನಿಗೆ ಒಂದು ಹೋಪ್ ಅನ್ನೋಂಥದ್ದು, ಅವನ ಒಂದು ಹೋಪ್, ಅವನ ಒಂದು ನಂಬಿಕೆನ ಸಾಯಕ್ ಬಿಡ್ತಾ ಇಲ್ಲಲ್ಲ, ಸೊ ಅದು ಅವನ ಒಂದು ನಿಜವಾದ ಶಕ್ತಿ ಅಂತ ಹೇಳಿ ಸೊ ನಮ್ಮ ಎರ್ನೆಸ್ಟ್ ಹೆಮಿಂಗ್ವೇ ಅವರು ಹೇಳ್ತಾರೆ. ಸೊ ಮೊನೋಲಿನ್ ಅಂತ ಹೇಳ್ತಾರೆ. ಸೊ ಹಿ ಈಸ್ ಅನ್ ಯಂಗ್ ಬಾಯ್ ಆರ್ ದ ಲಾಯಲ್ ಬಾಯ್ ಅಂತ ಹೇಳ್ಬಿಟ್ಟು ಕೂಡ ಅವ್ನು ಕರೀತಾರೆ. ಯಂಗ್ ಬಾಯ್ ಹೂ ಲರ್ನ್ ಫಿಶಿಂಗ್ ಫ್ರಮ್ ಸ್ಯಾಂಟಿಯಾಗೋ ಅಂತ. ಸೊ ಮೊನೋಲಿನ್ ಅಂತ ಅಂದ್ರೆ ಏನು, ಸೊ ಇವನು ಸ್ಯಾಂಟಿಯಾಗೋದಿಂದ ಫಿಶಿಂಗ್ ಮಾಡೋದನ್ನ ಕಲಿತಿರ್ತಾನೆ. ಅಂದ್ರೆ ಇವನ್ ಏನ್ ಮಾಡ್ತಾನೆ, ತುಂಬಾ ವರ್ಷಗಳಿಂದ ಸೊ ಅವನ ಕಡೆ ಕೆಲಸ ಮಾಡೋದಾಗಿರ್ಬೋದು, ಸೊ ಅದನ್ನೆಲ್ಲ ಮಾಡ್ತಾ ಅವನೊಬ್ಬ ಯಂಗ್ ಬಾಯ್ ಅವನಿಂದ ಫಿಶಿಂಗ್ ನ ಕಲಿತಿರ್ತಾನೆ. ಸೊ ಡೀಪ್ಲಿ ರೆಸ್ಪೆಕ್ಟ್ಸ್ ಅಂಡ್ ಲವ್ಸ್ ದ ಓಲ್ಡ್ ಮ್ಯಾನ್. ಸೊ ಅವನಿಗೆ ವಯಸ್ಸಾಗಿದೆ, ಸೊ ಅವನಿಗೆ ನಾನು ಯಾವುದೇ ರೀತಿಯಾದಂತ ಮೋಸ ಮಾಡಬಾರ್ದು, ಸೊ ಏನೋ ಮಾಡಬಾರ್ದು ಅನ್ನೋಂಥದ್ದು ಇದು ಏನಾಗಿರುತ್ತೆ, ಅವನು ಡೀಪ್ ಆಗಿ ಅವನಿಗೊಂದು ರೆಸ್ಪೆಕ್ಟ್ ಮತ್ತೆ ಅವನಿಗೆ ಲವ್ ಕೊಡುವಂತ, ಓಲ್ಡ್ ಮ್ಯಾನ್ಗೆ ಲವ್ ಕೊಡುವಂತ ಒಂದು ಗುಣ ಇರುತ್ತೆ ಯಾರಿಗೆ, ಮೊನೋಲಿನ್ಗೆ. ಸೊ ಹೆಲ್ಪ್ಸ್ ಸ್ಯಾಂಟಿಗೋ ಈವನ್ ವೆನ್ ಅದರ್ಸ್ ಹ್ಯಾವ್ ಗಿವನ್ ಅಪ್ ಆನ್ ಹಿಮ್. ಅಂದ್ರೆ ಸ್ಯಾಂಟಿಗೋನ ಎಲ್ಲರೂ ಕೂಡ
ಬಿಟ್ಟು ಹೋದ್ರು ಕೂಡ ಸೊ ಮನೋಲಿನ್ ಅನ್ನೋನ್ ಏನ್ ಮಾಡ್ತಾನೆ, ಸೊ ನಾನ್ ನಿನ್ ಜೊತೆಗೆ ಇರ್ತೀನಿ, ಸೊ ನೀ ನನಗೆ ಹೇಳ್ಕೊಟ್ಟಿದ್ದೆ, ನಾನು ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ ಅಂತ. ಸೊ ಎಲ್ಲರೂ ಬಿಟ್ಟು ಹೋದ್ರು ಕೂಡ ಇವನು ಅವನ ಜೊತೆಗೆ ಇರ್ತಾನೆ. ಸೊ ಬ್ರಿಂಗ್ಸ್ ಹಿಮ್ ಫುಡ್, ಅವನಿಗೆ ಫುಡ್ ತಗೊಂಬಂದ್ ಕೊಡೋದಾಗಿರ್ಬೋದು, ಬೇಡ್ಸ್ ಈಸ್ ಲೈನ್ಸ್, ಕೀಪ್ಸ್ ಹಿಮ್ ಕಂಪನಿ, ಅಂದ್ರೆ ಅವನ ಜೊತೆಗೆ ಯಾವಾಗ್ಲೂ ಕೂಡ ಒಂದು ಕಂಪನಿ, ಅವನಿಗೆ ಯಾವುದೇ ರೀತಿಯಾದಂತಹ ಬೇಜಾರಾಗ್ದೇನೆ, ಯಾವುದೇ ರೀತಿಯಾದಂತಹ ನೋವು ಕಾಡ್ದೇನೆ ಇರೋ ತರ ಅವನ್ನ ನೋಡ್ಕೊಂತಾನೆ. ಸೊ ರಿಪ್ರೆಸೆಂಟ್ಸ್ ಹೋಪ್ ಅಂಡ್ ದ ನೆಕ್ಸ್ಟ್ ಜನರೇಷನ್, ಅಂದ್ರೆ ನೀವ್ ಇನ್ನೂ ಬದುಕಬೇಕು, ಇನ್ನೂ ಬಹಳ ಕಾಲ ಬದುಕಬೇಕು, ಸೊ ನೆಕ್ಸ್ಟ್ ಜನರೇಷನ್ ಯಾವ ರೀತಿ ಇರುತ್ತೆ, ಸೊ ಆ ಜನರೇಷನ್ ಅಲ್ಲಿ ನಿಮ್ಮ ಅವಶ್ಯಕತೆ ಇದೆ. ಸೊ ಈ ರೀತಿಯಾಗಿ ಸೊ ಅವನಿಗೆ ಒಂದು ಕಂಪನಿ, ಒಂದು ಬೆಸ್ಟ್ ಕಂಪನಿಯನ್ನ ಕೊಡ್ತಾ ಮನೋಲಿನ್ ಏನ್ ಮಾಡ್ತೀನಿ ಇರ್ತಾನೆ, ತನ್ನ ಜೀವನವನ್ನ ಆ ಒಂದು ಓಲ್ಡ್ ಮ್ಯಾನ್ ಜೊತೆಗೆ ಸಾಗಿಸ್ತಾ ಇರ್ತಾನೆ. ಸೊ ಸಪರೇಷನ್, ಮನೋಲಿನ್ ಏನ್ ಮಾಡ್ತಾನೆ, ಲೀವ್ಸ್, ಮನೋಲಿನ್ ಲೀವ್ಸ್ ಅಂದ್ರೆ ಮನೋಲಿನ್ ಒಂದಿನ ಏನ್ ಮಾಡ್ತಾನೆ, ಬಿಟ್ಟು ಹೋಗ್ತಾನೆ ಸ್ಯಾಂಟಿಗೋಸ್ ಅಂತ. ಸೊ ಸ್ಯಾಂಟಿಗೋಸ್ ಬ್ಯಾಡ್ ಲಕ್ಸ್ ಮೇಕ್ಸ್ ಮನೋಲಿನ್ಸ್ ಪೇರೆಂಟ್ಸ್ ವರೀಡ್, ಅಂದ್ರೆ ಈಗ ಮನೋಲಿನ್ಗೂ ಕೂಡ ತಂದೆ ತಾಯಿಗಳು ಇರ್ತಾರೆ. ಸೊ ಈಗ ಸ್ಯಾಂಟಿಗೋ 84 ದಿನದಿಂದ ಕೂಡ ಒಂದು ಮೀನನ್ನು ಹಿಡಿದಿಲ್ಲ ಅಂತಂದಾಗ ಏನ್ ಮಾಡ್ತಾರೆ, ಸೊ ಈ ಮನೋಲಿನ್ಸ್ ನ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಸೊ ಸ್ಯಾಂಟಿಗೋಗೆ ಯಾವುದೇ ರೀತಿಯಾದಂತಹ ಮೀನ್ ಸಿಗ್ತಿಲ್ಲ, ಸೊ ಅವ್ನು 84 ದಿನದಿಂದ ಖಾಲಿ ಕೈಯಲ್ಲಿ ಅಡ್ಡಾಡ್ತಾ ಇದ್ದಾನೆ ಅಂದಾಗ, ಸೊ ನಮ್ಗೆ ಯಾವುದೇ ರೀತಿಯಾದಂತಹ ದುಡ್ಡು ಬರಲ್ಲ, ಯಾವುದೇ ರೀತಿಯಾದಂತಹ ಇನ್ಕಮ್ ಬರಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಅವನ ಬ್ಯಾಡ್ ಲಕ್ಕಿಗೆ, ಸೊ ಸ್ಯಾಂಟಿಗೋನ ಬ್ಯಾಡ್ ಲಕ್ಕಿಗೆ ಹೆದರಿ ಮನೋಲಿನ್ಸ್ ಪೇರೆಂಟ್ಸ್ ಏನ್ ಮಾಡ್ತಾನೆ, ದೇ ಫೋರ್ಸ್ ಮನೋಲಿನ್ ಟು ಜಾಯ್ನ್ ಅ ಲಕ್ಕಿಯರ್, ಅಂದ್ರೆ ಯಾವ ಒಬ್ಬ ಫಿಶರ್ ಮ್ಯಾನ್ ಡೈಲಿ ಹೋಗಿ ಮೀನ್ ಹಿಡ್ಕೊಂಡ್ ಬರ್ತಾ ಇದ್ದಾನಲ್ಲ, ಸೊ ನೀನ್ ಅವನ ಹತ್ರ ಸೇರು, ಮೋರ್ ಸಕ್ಸಸ್ಫುಲ್ ಫಿಶರ್ ಮ್ಯಾನ್ ಹತ್ರ ಸೇರು ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿ ಅವ್ರನ್ನ ಸೇರಿಸ್ತಾನೆ. ಸೊ ನಾನು ಹಿಂದೆ ಹೇಳಿದ್ದೆ, ಹಿ ಈಸ್ ಅ ಲಾಯಲ್ ಬಾಯ್, ಅವನೊಬ್ಬ ಲಾಯಲ್ ಆಗಿದ್ರು ಕೂಡ ಅವ್ರ ಪೇರೆಂಟ್ಸ್ ಬಿಡ್ಲಿಲ್ಲ. ಸೊ ಮನೋಲಿನ್ ಹ್ಯಾಸ್ ನೋ ಚಾಯ್ಸ್, ಹಿ ಮಸ್ಟ್ ಒಬೇ ಹಿಸ್ ಪೇರೆಂಟ್ಸ್. ಸೊ ಮನೋಲಿನ್ಗೆ ಯಾವ್ದಾದಂತ ಒಂದು ಆಯ್ಕೆ ಇದ್ದಿರುವಂತ ಕಾರಣ ಅವನ್ ಏನ್ ಮಾಡ್ದ ಅಂದ್ರೆ, ಸೊ ಅವ್ರ ಪೇರೆಂಟ್ಸ್ ಏನ್ ಹೇಳ್ತಾ ಇದ್ರು ಅದ್ರ ಬಗ್ಗೆ ಕೇಳ್ದ. ಸೊ ಬಟ್ ಈಸ್ ಹಾರ್ಟ್ ಸ್ಟೇಸ್ ವಿತ್ ಸ್ಯಾಂಟಿಗೋ. ಸೊ ನೋಡಿ, ಅವನಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅವರ ಪೇರೆಂಟ್ಸ್ ಒಂದು ಒತ್ತಾಯಕ್ಕೋಸ್ಕರ ಅವನು ಹೋದ. ಬಟ್ ಅವನ ಹಾರ್ಟ್, ಅವನ ಒಂದು ಮನಸ್ಸು ಇಲ್ಲಿತ್ತು ಅಂದ್ರೆ ನಾನು ಸ್ಯಾಂಟಿಗೋ ಜೊತೆಗೆ ಇರಬೇಕಿತ್ತು ಅಂತ ಆ ಕಡೆನೆ ಎಳಿತಾ ಇತ್ತು. ಹಿ ಸ್ಟಿಲ್ ವಿಸಿಟ್ಸ್ ದ ಓಲ್ಡ್ ಮ್ಯಾನ್ ಎವರಿ ಈವ್ನಿಂಗ್, ಸೀಕ್ರೆಟ್ಲಿ ಕೇರಿಂಗ್ ಫಾರ್ ಹಿಮ್. ಅಂದ್ರೆ ಅವ್ರ ತಂದೆ ತಾಯಿ ಬೇಡ ನೀನು ಅವನ ಹತ್ರ ಇಬ್ಬೋದು, ಅವನ ಮಾತಾಡ್ಸೋದು ಅಂತ ಹೇಳಿದ್ರು ಕೂಡ, ಸೊ ಅವನ್ ಏನ್ ಮಾಡ್ತಿದ್ದ, ಪ್ರತಿದಿನ ಸಂಜೆ ಅವನಿಗೆ ಊಟ ತಗೊಂಡು ಹೋಗುವಂತದ್ದಾಗಿರ್ಬೋದು, ಸೊ ಪ್ರತಿ ಈವ್ನಿಂಗ್ ಅವನ್ನ ಭೇಟಿ ಮಾಡಿ ಅವನಿಗೆ ಅವನ ಬಗ್ಗೆ ಕೇರ್ ತಗೊಳ್ಳೋದು. ಸೊ ಹೇಗಿದ್ದೀರಾ, ಇವತ್ತೇನಾಯ್ತು. ಸೊ ಈ ರೀತಿ ಅವನಿಗೆ ಒಂದು ಬೆಸ್ಟ್ ಕಂಪ್ನಿಯನ್ನ ಕೊಡ್ತಾ ಇರ್ತಾನೆ ಯಾರು, ಮನೋಲಿನ್. ಸೊ ದೇರ್ ಬಾಂಡ್ ಯಾವ ರೀತಿ ಇತ್ತು ಅವರ ಒಂದು ಬಾಂಡ್ ಅಂತಂದ್ರೆ, ಇಟ್ ವಾಸ್ ಕನ್ಸಿಡರ್ಡ್ ಅ virtue not to talk unnecessarily at the sea, ಬಟ್ ವಿತ್ ಮನೋಲಿನ್ ಸ್ಯಾಂಟಿಗೋ ಆಲ್ವೇಸ್ ಟಾಕ್ ದಟ್ ವಾಸ್ ಟ್ರಸ್ಟ್. ಅಂದ್ರೆ ಒಂದು ಸಮುದ್ರದಲ್ಲಿ ಇರುವಾಗ ಅಥವಾ ಸಮುದ್ರದ ಹತ್ರ ಇರುವಾಗ, ಸೊ ಎಲ್ಲರೂ ಏನ್ ಅನ್ಕೊಂಡಿರ್ತಾರೆ, ಇಲ್ಲಿ ಅನ್ನೆಸೆಸರಿ ಆಗಿ ಮಾತಾಡುವಂತ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ಬಟ್ ವಿತ್ ಮನೋಲಿನ್ ಜೊತೆಗೆ ಸ್ಯಾಂಟಿಗೋ ಏನ್ ಮಾಡ್ತಾ ಇದ್ದ ಅಂದ್ರೆ, ಯಾವಾಗ್ಲೂ ಮಾತಾಡ್ತಾ ಇರ್ತಿದ್ದ. ದಟ್ ವಾಸ್ ದ ಟ್ರಸ್ಟ್ ಅಂತ. ಅಂದ್ರೆ ಸೊ ಸಮುದ್ರದಲ್ಲಿ ಹೋಗುವಾಗ ಮಾತಾಡ್ತಾ ಕುಂತು ಏನಾದ್ರೂ ಬೋಟಿಗೆ ಏನಾದ್ರೂ ಆಗುತ್ತೆ ಆ ರೀತಿ ಯೋಚನೆ ಮಾಡುವಂತ ಈ ಕಾಲದಲ್ಲೂ ಕೂಡ, ಸೊ ಸ್ಯಾಂಟಿಗೋ ಏನ್ ಮಾಡ್ತಾ ಇದ್ದ, ತನ್ನ ಮನೋಲಿನ್ ಇದ್ದ ಜೊತೆಗೆ ಅಂತ ಅಂದಾಗ, ಸೊ ಯಾವಾಗ್ಲೂ ಕೂಡ ಅವನ ಜೊತೆ ಮಾತಾಡ್ತಾ ಇದ್ದಿದ್ದ. ಸೊ ಅವರ ಫ್ರೆಂಡ್ಶಿಪ್ ಯಾವ ರೀತಿ ಇತ್ತು ಅಂದ್ರೆ, ಸೊ ನಾಟ್ ಏಜ್ ಬೇಸ್ಡ್. ಅಂದ್ರೆ ಒಬ್ಬ ಓಲ್ಡ್ ಮ್ಯಾನ್ ಒಬ್ಬ ಯಂಗ್ ಬಾಯ್ ಜೊತೆಗೆ ಫ್ರೆಂಡ್ಶಿಪ್ ಅಂತ ಅಂದ್ರೆ, ಸೊ ಇದರಲ್ಲಿ ತುಂಬಾ ಆದಂತ ಒಂದು ಡೀಪ್ ಫೀಲಿಂಗ್ ಇದ್ರೆ ಮಾತ್ರ ಇದು ತುಂಬಾ ಕಂಟಿನ್ಯೂ ಆಗುತ್ತೆ. ಸೊ ಬೇಸ್ಡ್ ಆನ್ ಶೇರ್ಡ್ ಲವ್ ಫಾರ್ ದ ಸಿ ಅಂಡ್ ಫಿಶಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದ್ರೆ ಇವರ ಫ್ರೆಂಡ್ಶಿಪ್ ಯಾವ ರೀತಿ ಇತ್ತು ಅಂತಂದ್ರೆ, ಫಾರ್ ದ ಸಿ ಅಂಡ್ ದ ಫಿಶಿಂಗ್, ಓನ್ಲಿ ಅವ್ರು ಫಿಶಿಂಗ್ ಮಾಡೋದಕ್ಕಾಗಿರ್ಬೋದು, ಸೊ ಅದಕ್ಕಷ್ಟೇ ಅಲ್ದೇನೆ, ಸೊ ಫಿಶಿಂಗ್ ಮಾಡೋದಾಗಿರ್ಬೋದು, ಆ ಸಿ ಅಲ್ಲಿ ಇದ್ದಾಗ ಅವ್ರಿಬ್ಬರು ಲವ್ ಶೇರಿಂಗ್ ಮಾಡ್ಕೊಳ್ಳೋದು, ಸೊ ಈ ರೀತಿಯಾದಂತ ಅವರ ಒಂದು ಫ್ರೆಂಡ್ಶಿಪ್. ಸೊ ಕೇರ್ ಯಾವ ರೀತಿ ಇತ್ತು ಅಂದ್ರೆ, ಮನೋಲಿನ್ ಏನ್ ಮಾಡ್ತಾ ಇದ್ದ, ದಿನ ಅವರಿಗೆ ಫುಡ್ ತಗೊಂಬಂದ್ ಕೊಡೋದಾಗಿರ್ಬೋದು, ಕಾಫಿ ತಗೊಂಬಂದ್ ಕೊಡೋದಾಗಿರ್ಬೋದು, ಕೀಪ್ಸ್ ಸ್ಯಾಂಟಿಗೋಸ್ ಸ್ಪಿರಿಟ್ ಅಲೈವ್. ಸೊ ಅವ್ರಿಗೆ ಇರುವಂತ ಒಂದು ಉತ್ಸಾಹಕತೆನ ಅವನು ತುಂಬಾ ಉಳಿಸಿದ್ದ. ಸೊ ನಿಮ್ ಕೈಲಾಗುತ್ತೆ, ಇದ್ ಮಾಡಿ ಈ ರೀತಿ ಹೇಳುವಂತದ್ದಾಗಿರ್ಬೋದು, ಸೊ ತುಂಬಾ ಕೇರ್ ಮಾಡ್ತಾ ಇದ್ದ. ಸೊ ಬೇಸ್ಬಾಲ್ ಟಾಕ್ಸ್ ಅಂತ ಅಂದ್ರೆ, ಸೊ ಬೇಸ್ಬಾಲ್ ಬಗ್ಗೆ ಮಾತಾಡ್ತಾ ಇದ್ರು. ಏನಂದ್ರೆ, ದೇ ಟಾಕ್ ಅಬೌಟ್ ಜೋ ಡಿಮ್ಯಾಗಿಯೋ, ದೇರ್ ಶೇರ್ಡ್ ಹೀರೋ ಅಂಡ್ ಎಸ್ಕೇಪ್ ಅಂತ ಹೇಳ್ತಾರೆ. ಅಂದ್ರೆ ಡಿಮಾಗಿಯೋ ಅನ್ನುವಂತ ಒಬ್ಬ ಬೇಸ್ಬಾಲ್ ಪ್ಲೇಯರ್ ನ, ಫೇಮಸ್ ಬೇಸ್ಬಾಲ್ ಪ್ಲೇಯರ್ ಬಗ್ಗೆ ಏನ್ ಮಾಡ್ತಾ ಇದ್ರು, ಸೊ ಅವರು ತುಂಬಾ ಮಾತಾಡ್ತಾ ಇದ್ರು. ಸೊ ಅವ್ರು ಯಾವ ರೀತಿ ಅವನ ಹೀರೋ ತರ ಯಾವ ರೀತಿ ಬೇಸ್ಬಾಲ್ ಆಡ್ತಾನೆ ಅನ್ನೋಂಥದ್ದಾಗಿರ್ಬೋದು, ಸೊ ಯಾವ ರೀತಿ ಎಸ್ಕೇಪ್ ಆಗ್ತಾನೆ ಅನ್ನೋಂಥದ್ದು, ಸೊ ಈ ರೀತಿ ಬೇಸ್ಬಾಲ್ ಬಗ್ಗೆ ಕೂಡ ಮಾಡ್ತಾ ಇದ್ರು. ಈ ರೀತಿ ಅವರ ಬಾಂಡ್ ಇತ್ತು. ಸೊ ಬಿಲೀಫ್ ಅಂದ್ರೆ ಯಾವ ರೀತಿಯಾದಂತ ನಂಬಿಕೆ ಇತ್ತು ಅಂದ್ರೆ, ಮನೋಲಿನ್ ಬಿಲೀವ್ಸ್ ಇನ್ ಸ್ಯಾಂಟಿಗೋ ಈವನ್ ವೆನ್ ದ ಹೋಲ್ ವಿಲೇಜ್ ಡಸಂಟ್. ಅಂದ್ರೆ ಮನೋಲಿನ್ ಅನ್ನುವಂತ ಏನ್ ಮಾಡಿ ಯಾವ ರೀತಿ ನಂಬಿದ್ದ ಸ್ಯಾಂಟಿಗೋನ ಅಂದ್ರೆ, ಇಡೀ ವಿಲೇಜ್, ದ ಹೋಲ್ ವಿಲೇಜ್ ಡಸ್ ನಾಟ್ ಬಿಲೀವ್ ಸ್ಯಾಂಟಿಗೋ. ಆ ಟೈಮಲ್ಲಿ ಕೂಡ ಏನ್ ಮಾಡ್ತಿದ್ದ, ಮನೋಲಿನ್ ಅವನನ್ನ ತುಂಬಾ ನಂಬಿದ್ದ ಅಂತ. ಸೊ ಜೋ ಡಿಮ್ಯಾಗಿಯೋ ಸ್ಯಾಂಟಿಗೋಸ್ ಇನ್ಸ್ಪಿರೇಷನ್. ಸ್ಯಾಂಟಿಗೋಗೆ ಇನ್ಸ್ಪಿರೇಷನ್ ಆಗಿರುವಂತ ಜೋ ಡಿಮ್ಯಾಗಿಯೋ ಅಂದ್ರೆ, ಸೊ ಜೋ ಡಿಮ್ಯಾಗಿಯೋ ವಾಸ್ ಅ ಲೆಜೆಂಡರಿ ಅಮೆರಿಕನ್ ಬೇಸ್ಬಾಲ್ ಪ್ಲೇಯರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಜೋ ಡಿಮ್ಯಾಗಿಯೋ ಅಂತ ಅಂದ್ರೆ ಇವನೊಬ್ಬ ಅಮೆರಿಕದಲ್ಲಿ ಆಡುವಂತ ಒಬ್ಬ ಲೆಜೆಂಡರಿ ಬೇಸ್ಬಾಲ್ ಪ್ಲೇಯರ್, ಫೇಮಸ್ ಫಾರ್ ಪ್ಲೇಯಿಂಗ್ ಥ್ರೂ ಪೇನ್ ಆಗಿರ್ಬೋದು. ಸೊ ಅವನಿಗಿರುವಂತ ನೋವುಗಳಿಂದ, ಸೊ ಹಿ ಹ್ಯಾಡ್ ಅ ಪೇನ್ಫುಲ್ ಬೋನ್ ಸ್ಪರ್ ಬಟ್ ನೆವರ್ ಸ್ಟಾಪ್. ಅವನಿಗೆ ಇದ್ದಂತಹ ಒಂದು ಬೋನ್ ಸ್ಪರ್ ಪ್ರಾಬ್ಲಮ್ ಇದ್ರು ಕೂಡ, ಸೊ ಅಷ್ಟು ನೋವಲ್ಲಿ ಇದ್ರು ಕೂಡ ಅವನು ಯಾವತ್ತಿಗೂ ಕೂಡ ಅದನ್ನ ಆಟ ಆಡೋದನ್ನ ನಿಲ್ಸಿಲ್ಲ. ಸೊ ಆ ರೀತಿ ಒಂದು ಕಷ್ಟಕರವಾದ ಸಿಚುವೇಶನ್
ಸಿಚುವೇಶನ್ ಅಲ್ಲಿ ಇದ್ರೂ ಕೂಡ ಆಡ್ಬೇಕು ಅನ್ನೋಂತ ಅವನ ಒಂದು ಛಲ ಏನ್ ಮಾಡಿತ್ತು ಅಂತಂದ್ರೆ ಸೊ ಏನ್ ಮಾಡಿತ್ತು ಸ್ಯಾಂಟಿಗೋಗೆ ತುಂಬಾ ಇನ್ಸ್ಪಿರೇಷನ್ ಕೊಟ್ಟಿತ್ತು. ಫಾರ್ ಸ್ಯಾಂಟಿಗೋ ಡಿಮಾಗಿಯೋ ರಿಪ್ರೆಸೆಂಟ್ ಸ್ಟ್ರೆಂತ್ ಥ್ರೂ ಸಫರಿಂಗ್. ಅಂದ್ರೆ ನೋವಿನಲ್ಲೂ ಕೂಡ ಒಂದು ಛಲ ಇದೆ, ಒಂದು ಒಂದು ಬಲ ಇದೆ ಅನ್ನುವಂಥದ್ದನ್ನ ಯಾರಿತ್ರ ಕಲ್ತ ಸ್ಯಾಂಟಿಗೋ ಅನ್ನೋಂದ್ರೆ ಡಿಮ್ಯಾಗಿಯೋ ಇಂದ ಕಲ್ತ. ಸೊ ವುಡ್ ಡಿಮ್ಯಾಗಿಯೋ ಹ್ಯಾವ್ ಡನ್ ದಿಸ್ ಅಂತ ಅಂದ್ರೆ ಸ್ಯಾಂಟಿಗೋ ಆಸ್ಕ್ ಹಿಮ್ಸೆಲ್ಫ್ ಡ್ಯೂರಿಂಗ್ ಸ್ಟ್ರಗಲ್. ಸೊ ಸ್ಟ್ರಗಲ್ ಮಾಡುವಾಗ ಸೊ ಈಗ ಡಿಮ್ಯಾಗಿಯೋ ಈ ಸಿಚುವೇಶನ್ ಇದ್ರೆ ಮಾಡ್ತಿದ್ನ, ಸೊ ಮಾಡೇ ಮಾಡ್ತಿದ್ದ, ಅವ್ನು ಏನ್ ಸಿಚುವೇಶನ್ ಇದ್ರು ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಹಿ ಯೂಸಸ್ ಡಿಮ್ಯಾಗಿಯೋ ಆಸ್ ಅ ಮೆಂಟಲ್ ಆಂಕರ್ ಟು ಕೀಪ್ ಪುಷಿಂಗ್ ಫಾರ್ವರ್ಡ್. ಸೊ ಅವನು ಸ್ಯಾಂಟಿಗೋ ತನ್ನನ್ನು ತಾನು ಮುಂದೆ ತಳ್ಕೊಳ್ಳೋದಕ್ಕಾಗಿರ್ಬೋದು, ತನ್ನ ಕೆಲಸಗಳನ್ನ ತಾನು ಮಾಡೋದಕ್ಕಾಗಿರ್ಬೋದು, ಸೊ ಡಿಮ್ಯಾಗಿಯೋನ ಏನ್ ಮಾಡ್ತಾ ಇದ್ದ ಅಂದ್ರೆ ತನ್ನ ಒಬ್ಬ ಮೆಂಟಲ್ ಆಂಕರ್ ಆಗಿ ಮಾಡ್ಕೊಂತಿದ್ದ. ಸೊ ದ 85th ಡೇ ಅಂದ್ರೆ 84 ದಿನದಿಂದ ಕೂಡ ಅವನಿಗೆ ಯಾವುದೇ ರೀತಿ ಅಂತದ ಫಿಶಿಂಗ್ ಆಗ್ತಿರಲ್ಲ. ಸೊ ಟುಡೇ ಈಸ್ ದ ಡೇ ಸ್ಯಾಂಟಿಗೋ ರೋಸ್ ಇನ್ ಟು ದ ಡೀಪ್ ಸಿ. ಇವತ್ತಿನ ದಿನ ಏನ್ ಮಾಡ್ತಾನೆ ಅಂದ್ರೆ ಸ್ಯಾಂಟಿಗೋ ತುಂಬಾ ದೂರ ಹೋಗ್ತಾನೆ, ಅಂದ್ರೆ ಶೋರ್ ನ ಬಿಟ್ಟು. ಅಂದ್ರೆ ಸೊ ಆಫ್ಟರ್ 84 ದಿನದ ಒಂದು ಫೇಲ್ಯೂರ್ ನ ನಂತರ ಸ್ಯಾಂಟಿಗೋ ಏನ್ ಮಾಡ್ತಾನೆ, ಆ ಬೋಲ್ಡ್ ಡಿಸಿಷನ್ ಗೋ ಫರ್ದರ್ ದನ್ ಎವರ್ ಬಿಫೋರ್ ಡೀಪ್ ಇನ್ ಟು ದ ಗಲ್ಫ್ ಸ್ಟ್ರೀಮ್ ಅಂತ ಹೇಳ್ತಾನೆ. ಅಂದ್ರೆ ಅವರಿಗೆ ಇಷ್ಟು ಕಿಲೋಮೀಟರ್ ಅಂತ ಒಂದು ಲಿಮಿಟ್ ಇರುತ್ತೆ ಅಡ್ಡಾಡೋದಕ್ಕೆ ಅಂತ. ಫಾರ್ ಎಕ್ಸಾಂಪಲ್ 50 ಕಿಲೋಮೀಟರ್ ಫ್ರಮ್ ದ ಶೋರ್ ಆಗಿರ್ಬೋದು. ಸೊ ಈ ರೀತಿ ಇದ್ದಾಗ ಬಟ್ ಅವ್ನು ಏನ್ ಮಾಡ್ತಾನೆ 50 ಕಿಲೋಮೀಟರ್, ಸೊ ಆ ಬಿಯಾಂಡ್ ದ ಎಕ್ಸ್ಟೆಂಟ್ ಅದನ್ನು ಕೂಡ ದಾಟಿ ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಸೊ ಹೋಗಿ ಏನ್ ಮಾಡ್ತಾನೆ 84 ದಿನಗಳ ಒಂದು ಸತತ ಅವನ ಫೇಲ್ಯೂರ್ ಆಗಿರುತ್ತಲ್ಲ, ಸೊ ಅದಕ್ಕೋಸ್ಕರ ಅವನ್ ಏನ್ ಮಾಡ್ತಾನೆ ಒಂದು ಬೋಲ್ಡ್ ಡಿಸಿಷನ್ ತಗೊಂತಾನೆ. ಸೊ ನಾನು ಇಲ್ಲಿವರೆಗೂ ಹೋಗದೆ ಇರೋ ಅಷ್ಟು ದೂರ ಈ ಸಾರಿ ಹೋಗೋಣ, ಇನ್ನೂ ಡೀಪ್ ಆಗಿ, ಇನ್ನೂ ಆಳವಾಗಿ, ಅಂದ್ರೆ ಇನ್ನೂ ದೂರದಲ್ಲಿ ಹೋಗೋಣ ಗಲ್ಫ್ ಸ್ಟ್ರೀಮ್ ಅಲ್ಲಿ ಅಂತ ಹೇಳ್ಬಿಟ್ಟು ಡಿಸಿಷನ್ ತಗೊಂತಾರೆ. ಸೊ ದ ಗಲ್ಫ್ ಸ್ಟ್ರೀಮ್ ಯಾವ ರೀತಿ ಇತ್ತು ಅಂದ್ರೆ ದ ಗಲ್ಫ್ ಸ್ಟ್ರೀಮ್ ಈಸ್ ಅ ಪವರ್ಫುಲ್ ಕರೆಂಟ್ ಆಫ್ ಡೀಪ್ ವಾರ್ಮ್ ಓಷಿಯನ್ ವಾಟರ್ ಅಂದ್ರೆ ಸೊ ಅದೆಷ್ಟು ಬಿಸಿ ಇರುತ್ತೆ, ಅದರಿಂದ ಎಷ್ಟು ಡೀಪ್ ಆಗಿರುತ್ತೆ ಅಂತಂದ್ರೆ ಸೊ ತುಂಬಾ ಪವರ್ಫುಲ್ ಆಗಿರುತ್ತೆ. ಸೊ ಫುಲ್ ಆಫ್ ಬಿಗ್ ಪವರ್ಫುಲ್ ಫಿಶ್ ಬಟ್ ಆಲ್ಸೋ ಫುಲ್ ಆಫ್ ಡೇಂಜರ್. ಸೊ ಅಲ್ಲಿರುವಂತ ಮೀನುಗಳು ಯಾವ ರೀತಿ ಇರ್ತವೆ ಅಂದ್ರೆ ಸೊ ತುಂಬಾ ದೊಡ್ಡದಾಗಿರ್ತವೆ, ತುಂಬಾ ಪವರ್ಫುಲ್ ಆಗಿರ್ತವೆ, ಅಷ್ಟೇ ಅಲ್ಲ ಕೂಡ ತುಂಬಾ ಡೇಂಜರ್ ಆಗಿ ಕೂಡ ಇರ್ತವೆ. ಮನಸ್ಸು ಮಾಡಿದ್ರೆ ಅವು ಇವನ್ ದೋಣಿಗಳನ್ನ ಕೂಡ ಹಾಳು ಮಾಡಬಹುದು, ಅಷ್ಟು ಡೇಂಜರ್ ಆಗಿರ್ತವೆ. ಸೊ ಮೋಸ್ಟ್ ಫಿಶರ್ಮೆನ್ ಸ್ಟೇ ನಿಯರ್ ದ ಶೋರ್. ಅಂದ್ರೆ ಶೋರಿಗೆ ಹತ್ತಿರವಾಗಿರುವಂತ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಅಲ್ಲಿ ಈ ರೀತಿ ಇರ್ತಾರೆ ಹೊರತು ಎಲ್ಲ ಫಿಶರ್ಮೆನ್ಗಳು. ಸ್ಯಾಂಟಿಗೋ ಗೋಸ್ ಬಿಯಾಂಡ್. ಸೊ ಮೋಸ್ಟ್ ಆಫ್ ದ ಫಿಶರ್ಮೆನ್ಸ್ ಎಲ್ಲಿ ಹೋಗಕ್ ಆಗೋದಿಲ್ಲವಲ್ಲ ಅಷ್ಟು ದೂರದಲ್ಲಿ ಸ್ಯಾಂಟಿಗೋ ಏನ್ ಮಾಡ್ತಾನೆ ಹೋಗ್ತಾನೆ. ದ ಡೀಪರ್ ಹಿ ಗೋಸ್ ದ ಬಿಗ್ಗರ್ ದ ಅಪರ್ಚುನಿಟಿ. ಅಂದ್ರೆ ಅವ್ನು ಏನ್ ಯೋಚನೆ ಮಾಡ್ತಿರ್ತಾನೆ ಅಂದ್ರೆ ನಾನು ಎಷ್ಟು ಆಳವಾಗಿ ಎಷ್ಟು ದೂರವಾಗಿ ಹೋಗ್ತೇನಲ್ಲ ಸಮುದ್ರದಲ್ಲಿ, ಸೊ ಅಷ್ಟು ನನಗೆ ದೊಡ್ಡ ದೊಡ್ಡ ಅಪರ್ಚುನಿಟಿಗಳು, ದೊಡ್ಡ ದೊಡ್ಡ ಮೀನುಗಳು ಸಿಗ್ತವೆ ಅಂತ ಹೇಳ್ತಾನೆ. ಬಟ್ ಆಲ್ಸೋ ದ ಫರ್ದರ್ ಫ್ರಮ್ ಹೆಲ್ಪ್ ಇಫ್ ಎನಿಥಿಂಗ್ ಗೋಸ್ ರಾಂಗ್. ಸೊ ಏನಾದ್ರೂ ಆಗಿ, ಸೊ ಇಫ್ ಎನಿಥಿಂಗ್ ಗೋಸ್ ರಾಂಗ್ ಆಯ್ತು, ಏನಾದ್ರೂ ಆಯ್ತು ಅಂತಂದ್ರೆ ಅವನ ಜೊತೆಗೆ ಯಾರು ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಟ್ ಬಿಗಿನ್ಸ್ ಅಂದ್ರೆ ನಮ್ ನಿಜವಾದ ಸ್ಟೋರಿ ಶುರು ಆಗೋದು ಇಲ್ಲಿ. ಯಾವ ರೀತಿ ಸಮಥಿಂಗ್ ಎನಾರ್ಮಸ್ ಹ್ಯಾಸ್ ಟೇಕನ್ ದ ಬೈಟ್ ಅಂತ ಹೇಳ್ತಾರೆ. ಅಂದ್ರೆ ಈಗ ಸೊ ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಬೋಟ್ ಗಳಿಗೆ ದೊಡ್ಡ ದೊಡ್ಡ ಹಗ್ಗದ ಮೂಲಕ ದೊಡ್ಡ ದೊಡ್ಡ ಒಂದು ಬೇಟೆಗಳನ್ನ ಕಟ್ಟಿರ್ತಾರೆ. ಬೇಟ್ ಅಂತ ಅಂದ್ರೆ ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಕೆರೆಯಲ್ಲಿ ಮೀನ್ ಹಿಡಿಯಕ್ ಹೋದ್ವಿ ಅಂದ್ರೆ ಅದಕ್ಕೆ ಎರೆಹುಳ ಕಟ್ಟೋದಾಗಿರ್ಬೋದು. ಸೊ ಈ ರೀತಿ ಒಂದು ಹುಳನ ಕಟ್ಬಿಡ್ತೀವಿ, ಸೊ ಮೀನ್ ಹಿಡಿಯಕ್ಕೆ. ಸೊ ಒಬ್ಬೊಬ್ರು ಮಂಡಕ್ಕೆ ಹಾಕುವಂತದ್ದಾಗಿರ್ಬೋದು. ಸೊ ಈ ರೀತಿ ಮಾಡ್ತಾರಲ್ಲ, ಸೊ ಅವನು ಒಂದು ಬೇಟ್ ನ ಕಟ್ಟಿರ್ತಾರೆ. ಸೊ ಸಮಥಿಂಗ್ ಹ್ಯಾಸ್ ಟೇಕನ್ ದ ಬೇಟ್ ಅಂತ ಅಂದ್ರೆ ಏನೋ ಒಂದು ಅವನು ಕಟ್ಟಿರುವಂತ ಒಂದು ಪ್ರಾಣಿಯನ್ನು ತಿಂತಾ ಇದೆ, ಒಂದು ಎಳಿತಾ ಇದೆ ಅನ್ನೋಂಥ ಸಿಚುವೇಶನ್ ಯಾವಾಗ ಬರುತ್ತೆ, ಮೆಸಿವ್ ಮ್ಯಾರ್ಲಿನ್ ಅನ್ನುವಂಥದ್ದು ಒಂದು ಫಿಶ್ ನ ನೇಮ್ ಅದು. ಸೊ ದ ಬಿಗ್ಗೆಸ್ಟ್ ಸ್ಯಾಂಟಿಗೋ ಹ್ಯಾಸ್ ಎವರ್ ಫೆಲ್ಟ್. ಅಂದ್ರೆ ಸೊ ಆ ಟೈಮಲ್ಲಿ ಫುಲ್ ಸೀಸ್ ಲೈನ್ ಅವನ ಹತ್ರ ಇರುವಂತ ಒಂದು ಹಗ್ಗನ ಅವನು ಎಳೆಯಕ್ ಶುರು ಮಾಡ್ತಾನೆ. ದ ಗ್ರೇಟ್ ಬ್ಯಾಟಲ್ ಈಸ್ ಅಬೌಟ್ ಟು ಬಿಗೇನ್. ಅಂದ್ರೆ ಒಂದು ದೊಡ್ಡ ಯುದ್ಧ ಶುರು ಆಗ್ತದೆ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು. ಸೊ ಯಾವ ರೀತಿ, ಸೊ ಅದು ಎಷ್ಟು ದಿನಗಳ ಕಾಲ ನಡೀತು ಅಂದ್ರೆ ಸೊ ಇಟ್ ಗೋಸ್ ಅಂದ್ರೆ 3 ದಿನಗಳ ಕಾಲ ಅವರಿಬ್ಬರ ಮಧ್ಯೆ ಒಂದು ಯುದ್ಧ ನಡೀತು. ದ ಗ್ರೇಟ್ ಬ್ಯಾಟಲ್ ಹೆಂಗ್ ನಡೀತು ಅಂದ್ರೆ ದ ಮ್ಯಾರ್ಲಿನ್ ಡ್ರಾಗ್ಸ್ ದ ಬೋಟ್. ಅಂದ್ರೆ ಆ ಮರ್ಲಿನ್ ಅನ್ನುವಂತಹ ಒಂದು ಫಿಶ್ ಏನ್ ಮಾಡುತ್ತೆ ಅಂದ್ರೆ ಅದಕ್ಕೆ ಎಷ್ಟು ಶಕ್ತಿ ಇತ್ತು ಅಂದ್ರೆ ಸ್ಯಾಂಟಿಗೋನ ಒಂದು ಬೋಟ್ ನ ಎಳೆಯೋ ಅಷ್ಟು ಶಕ್ತಿ ಇತ್ತಂತೆ. ಸ್ಯಾಂಟಿಗೋ ಹೋಲ್ಡ್ಸ್ ದ ಲೈನ್ ವಿತ್ ಹಿಸ್ ಬೇರ್ ಹ್ಯಾಂಡ್ಸ್. ಅವನು ಯಾವುದೇ ರೀತಿಯಾದಂತ ಒಂದು ರಾಡ್ ಇಲ್ಲ, ಸೊ ತನ್ನ ಕೈಯಲ್ಲೇ ಕೂಡ ಏನ್ ಮಾಡ್ತಾ ಇದ್ದಾನೆ, ಆ ಒಂದು ಹಗ್ಗನ ತನ್ನ ಖಾಲಿ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಹವರ್ಸ್ ಪಾಸ್ ಈಸ್ ಹ್ಯಾಂಡ್ಸ್ ಬ್ಲೀಡ್. ಅವನ ಕೈಯಲ್ಲಿ ರಕ್ತ ಬಂದ್ರು ಕೂಡ ಹಿಡ್ಕೊಂಡಿರ್ತಾನೆ ಅವನು. ದ ಫಿಶ್ ಸ್ಟಿಲ್ ಹ್ಯಾಸ್ ನಾಟ್ ಸರ್ಫೇಸ್. ಅಂದ್ರೆ ಆ ಫಿಶ್ ಗೆ ಆಗ್ಲೂ ಕೂಡ ಅದನ್ನ ಬಿಟ್ಟು ಬಿಡಿಸ್ಕೊಂಡು ಹೊರಗೆ ಬರಕ್ ಆಗ್ಲಿಲ್ಲ. ಸ್ಯಾಂಟಿಗೋ ಟಾಕ್ಸ್ ಟು ಇಟ್, ಈಟ್ಸ್ ರಾ ಫಿಶ್ ಟು ಸರ್ವೈವ್, ಸ್ಲೀಪ್ಸ್ ಇನ್ ಟಿನಿ ಮೂಮೆಂಟ್ ವೈಲ್ ಹೋಲ್ಡಿಂಗ್ ದ ಲೈನ್. ಅಂದ್ರೆ ಏನ್ ಮಾಡ್ತಾನೆ, ಸೊ ಆ ಟೈಮಲ್ಲಿ ಸಣ್ಣ ಸಣ್ಣ ಫಿಶ್ ಗಳನ್ನ ಬದುಕೋದಕ್ಕೋಸ್ಕರ ತಿನ್ನುವಂತದ್ದಾಗಿರ್ಬೋದು, ಸಣ್ಣ ಸಣ್ಣದ ಸ್ಲೀಪ್ ಇನ್ ಟು ಟಿನಿ ಮೂಮೆಂಟ್ ವೈಲ್ ಹೋಲ್ಡಿಂಗ್ ದ ಲೈನ್, ಆ ದಾರನ ಅವ್ನ ಕೈಯಲ್ಲಿ ಹಿಡ್ಕೊಂಡೇ ಕೂಡ ಅವ್ನು ಈ ರೀತಿ ಅಂತ ಕೆಲಸ ಮಾಡ್ತೈತೆ. ಸೊ ಥರ್ಡ್ ಡೇ ಏನಾಯ್ತು ಅಂದ್ರೆ ಎಕ್ಸಾಸ್ಟೆಡ್ ಅಂಡ್ ವುಂಡೆಡ್. ಸೊ ಸ್ಯಾಂಟಿಗೋ ಎಷ್ಟು ದಿನ ಅಂತ ಅದೇ ರೀತಿ ಆ ಹಗ್ಗನ ಹಿಡ್ಕೊಂಡು ಆ ಫಿಶ್ ನ ಎಳೆದಿಟ್ಕೊಳಕಾಗುತ್ತೆ. ಸೊ ಅವನಿಗೆ ತುಂಬಾ ಎಕ್ಸಾಸ್ಟ್ ಆಗಿತ್ತು, ವುಂಡೆಡ್ ಆಗಿತ್ತು, ಸೊ ತುಂಬಾ ಗಾಯಗಳಾಗಿತ್ತು, ಸೊ ತುಂಬಾ ಅವನು ಸುಸ್ತಾಗಿದ್ದ. ಸೊ ಸ್ಯಾಂಟಿಗೋ ಯೂಸಸ್ ವೆರಿ ಲಾಸ್ಟ್ ಬಿಟ್ ಆಫ್ ಸ್ಟ್ರೆಂತ್. ಅವನಲ್ಲಿ ಇರುವಂತಹ ಕೊನೆಯ ಕ್ಷಣದವರೆಗೂ ಇರುವಂತಹ ಒಂದು ಸೊ
ಸ್ಟ್ರೆಂತ್ ನಾವು ಏನಕ್ಕೆ ಯೂಸ್ ಮಾಡ್ತಾ ಇದ್ದ ಅಂದ್ರೆ ಆ ಫಿಶ್ ನ ಹಿಡಿದಿಡೋದಕ್ಕೋಸ್ಕರ. ದ ಫಿಶ್ ಸರ್ಕಲ್ಸ್, ಆ ಫಿಶ್ ಏನ್ ಮಾಡ್ತು, ಸುತ್ತಕ್ ಶುರು ಮಾಡ್ತು. ದ ಫೈನಲ್ ಫೈಟ್ ಈಸ್ ನಿಯರ್, ಅಂದ್ರೆ ಸೊ ಫೈನಲ್ ಫೈಟ್ ಹತ್ರ ಹತ್ರ ಬಂತು. ಸೊ ಏನಾಯ್ತು, ಸ್ಯಾಂಟಿಗೋಸ್ ರೆಸ್ಪೆಕ್ಟ್ ಫಾರ್ ದ ಮರ್ಲಿನ್. ಸೊ ಸ್ಯಾಂಟಿಗೋ ಏನ್ ಮಾಡ್ತಾನೆ, ಸಮಥಿಂಗ್ ಬ್ಯೂಟಿಫುಲ್ ಹ್ಯಾಪನ್ಸ್ ಡ್ಯೂರಿಂಗ್ ದಿಸ್ ಬ್ರೂಟಲ್ ಫೈಟ್. ಅಲ್ಲಿ ಏನಾಯ್ತು, ಹಿ ಸೀಸ್ ದ ಫಿಶ್ ಆಸ್ ಇಸ್ ಈಕ್ವಲ್, ಸೊ ನಾಟ್ ಜಸ್ಟ್ ಅ ಕ್ಯಾಚ್ ಬಟ್ ಅ ವರ್ದಿ ಅಪೋನೆಂಟ್ ಆಫ್ ಫೆಲ್ಲೋ ಕ್ರಿಯೇಚರ್ ಆಫ್ ದ ಸಿ ಅಂತ ಹೇಳ್ಬಿಟ್ಟು ಕರೀತಾನೆ. ಸೊ ಹಿ ಸೀಸ್ ದ ಫಿಶ್ ಆಸ್ ಇಸ್ ಈಕ್ವಲ್, ಅಂದ್ರೆ ಅವನ ಸೈಜ್ ಇದ್ದೇ ಒಂದು ಫಿಶ್ ಅನ್ನ ನೋಡ್ತಾನೆ ಅವನು. ನಾಟ್ ಜಸ್ಟ್ ಅ ಕ್ಯಾಚ್ ಬಟ್ ಅ ವರ್ದಿ ಅಪೋನೆಂಟ್, ಅವನ ಸೈಜ್ ಅಲ್ಲಿ ಇರೋದ್ರಿಂದ ಅವನಿಗೆ ಒಂದು ವರ್ದಿ ಅಪೋನೆಂಟ್ ಅನ್ನಿಸ್ತು. ಆ ಫೆಲ್ಲೋ ಕ್ರಿಯೇಚರ್ ಆಫ್ ದ ಸಿ, ಹಿ ಫೀಲ್ಸ್ ಜೆನ್ಯೂನ್ ಕಂಪೇಷನ್. ಐ ಆಮ್ ಸಾರಿ ದಟ್ ಐ ವೆಂಟ್ ಟು ಫಾರ್ ಔಟ್, ಐ ರೂಯಿನ್ಡ್ ಬೋತ್ ಸ್ಯಾಂಟಿಗೋ ಟು ದ ಮರ್ಲಿನ್. ಅಂದ್ರೆ ಅವ್ನು ಮರ್ಲಿನ್ ಏನ್ ಹೇಳ್ತಾನೆ ಅಂತ ಅಂದ್ರೆ, ಸೊ ನಾನು ಇಲ್ಲಿವರೆಗೂ ಬಂದು ನೀನು ತೊಂದರೆ ಕೊಟ್ಟಿದ್ದಕ್ಕೋಸ್ಕರ ಧನ್ಯವಾದ. ಸೊ ಅಂದ್ರೆ ಸಾರಿ ಕೇಳ್ತಾ ಇದ್ದೀನಿ. ಸೊ ಯಾವ ರೀತಿ ಈ ರೀತಿ ಹೇಳ್ತಾನೆ ಅಂತಂದ್ರೆ, ಸೊ ಅವನು ಫೈನಲ್ ಫೈಟ್ ಅಲ್ಲಿ ಮೂರೇ ದಿನ ಏನ್ ಮಾಡ್ತಾನೆ, ಸಂಪೂರ್ಣ ಅವನಿಗೆ ಇದಾಗಿತ್ತಲ್ವಾ, ಸೊ ಮನಸ್ಸು ಕ್ಲಿಯರ್ ಆಗಿದೆ. ಈ ಮೂಮೆಂಟ್ ಅಲ್ಲಿ ಅವ್ನು ಏನ್ ಮಾಡ್ತಾನೆ ಅನ್ನೋದೇ ಅವನ ಕ್ಯಾರೆಕ್ಟರ್ ನಿರ್ಧರಿಸುತ್ತಿತ್ತು. ಆ ಜೀವನದ ಅತ್ಯಂತ ಮಹತ್ವದ ಕ್ಷಣ ಅಂತ ಯೋಚನೆ ಮಾಡ್ತಾನೆ. ಸೊ ತನ್ನ ಕೊನೆಯ ಶಕ್ತಿಯವರೆಗೂ ಕೂಡ ಅವನು ಏನ್ ಮಾಡ್ತಾ ಇರ್ತಾನೆ, ತನ್ನ ಇದಕ್ಕೋಸ್ಕರ ಹೋರಾಡ್ತಾ ಇರ್ತಾನೆ. ಅಂದ್ರೆ ಮೀನು ಒಂದು ಕೊನೆಯ ಜೀವಿತ ಮತ್ತೆ ಸಾಯ್ತಂತೆ. ಸೊ ಸ್ಯಾಂಟಿಗೋ ಗೆದ್ದ 84 ದಿನಗಳ ನಂತರ ಅವನ್ ಏನಾಗ್ತದೆ ಅಂತಂದ್ರೆ, ಸೊ ಹೀಸ್ ರೆಸ್ಪೆಕ್ಟ್ ಇಟ್ಸ್ ಸ್ಟ್ರೆಂತ್, ಅಂದ್ರೆ ಅದಕ್ಕಿರುವಂತಹ ಒಂದು ಧೈರ್ಯವನ್ನ, ಅದಕ್ಕಿರುವಂತಹ ಒಂದು ಶಕ್ತಿಯನ್ನ ಏನ್ ಮಾಡ್ದ ಇವನು ತುಂಬಾ ಗೌರವಿಸಿದ. ಈ ಅಡ್ಮೈರ್ಸ್ ಹೌ ದ ಮಾರ್ಲಿನ್ ಫೈಟ್ಸ್, ಆ ಮಾರ್ಲಿನ್ ಯಾವ ರೀತಿ ಇವ್ನ ಜೊತೆ ಯುದ್ಧ ಮಾಡ್ತಿದೆ ಅನ್ನೋದನ್ನ ಇದ್ ಮಾಡ್ಕೊಂಡ, ವಿತ್ ಡಿಗ್ನಿಟಿ ವಿತೌಟ್ ಸರೆಂಡರ್. ಸೊ ಇವನು ಕೂಡ ಏನ್ ಮಾಡ್ದ, ಆ ಫೈಟ್ ಗೆ ತಕ್ಕಂಗೆ ಸರೆಂಡರ್ ಆಗ್ಲಿಲ್ಲ. ಸೊ ಅದಕ್ಕೆ, ಸೊ ನೀನ್ ಫೈಟ್ ಆಡ್ತಾ ಇದೆಯಾ, ನಾನು ಕೂಡ ಫೈಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಸೊ ಹಿ ಫೀಲ್ಸ್ ಬ್ರದರ್ಹುಡ್, ಅದ್ರ ಜೊತೆಗೆ ನಾನು ಫೈಟ್ ಆಡ್ತೀನಿ, ನೀನು ಫೈಟ್ ಮಾಡು ಅಂತ ಹೇಳ್ಬಿಟ್ಟು, ದಿಸ್ ಫಿಶ್ ಅಂಡ್ ದಿಸ್ ಓಲ್ಡ್ ಮ್ಯಾನ್ ಬೋತ್ ಫೈಟಿಂಗ್, ಬೋತ್ ಸಫರಿಂಗ್, ಬೋತ್ ನೋಬೆಲ್. ಅಂದ್ರೆ ಸೊ ನೀನ್ ಯುದ್ಧ ಮಾಡ್ತಿದ್ಯಾ, ಸೊ ನಾನು ಯುದ್ಧ ಮಾಡ್ತೀನಿ. ಅಂದ್ರೆ ನಿನ್ಗೆ ಇರುವಂತ ಧೈರ್ಯನ ನಾನು ಮೆಚ್ತೀನಿ. ಸೊ ನಿನಗೆ ಶಕ್ತಿ ಇದೆ, ನನಗೂ ಕೂಡ ಶಕ್ತಿ ಇದೆ, ನಿನಗೂ ಗೌರವ ಇದೆ, ನನಗೂ ಕೂಡ ಇದೆ. ಸೊ ಅದರಿಂದ ನಾವು ಇಬ್ಬರು ಕೂಡ ಹೋರಾಡೋಣ, ಇಬ್ರು ಕೂಡ ಏನ್ ಮಾಡೋದು, ಸೋಲೋದು ಇಲ್ಲ ಅಂತ ಹೇಳ್ಬಿಟ್ಟು ಇಬ್ರು ಫೈಟ್ ಮಾಡೋದಾಗಿರ್ಬೋದು, ಇಬ್ರು ನೋವು ತಿನ್ನೋದಾಗಿರ್ಬೋದು. ಸೊ ಈ ರೀತಿ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಥರ್ಡ್ ಡೇ, ಮೂರನೇ ದಿನ, ದ ಮರ್ಲಿನ್ ಸರ್ಕಲ್ಸ್ ದ ಬೋಟ್. ಅವಾಗ ಏನ್ ಮಾಡುತ್ತೆ, ಇಟ್ ಈಸ್ ನೌ ಆರ್ ನೆವರ್, ಅಂದ್ರೆ ಏನ್ ಮಾಡ್ತು, ಆ ಮರ್ಲಿನ್ ಅನ್ನುವಂಥದ್ದು ಏನ್ ಮಾಡ್ತು, ಬೋಟಿನ ಸುತ್ತಿ ಬಿಡ್ತು ಒಂದ್ಸರಿ. ಸ್ಯಾಂಟಿಗೋ ಗ್ರಾದರ್ಸ್ ಇಸ್ ಲಾಸ್ಟ್ ರಿಮೈನಿಂಗ್ ಸ್ಟ್ರೆಂತ್, ಎವೆರಿ ಮಸಲ್ಸ್ ಹರ್ಟ್ಸ್ ಬಟ್ ಹಿ ವಿಲ್ ನಾಟ್ ಸ್ಟಾಪ್, ನಾಟ್ ಟುಡೇ. ಅಂದ್ರೆ ನಾನು ಇವತ್ತು ಬಿಡಬಾರ್ದು, ಇದನ್ನ ಏನ್ ಮಾಡ್ಬೇಕು, ಇವತ್ತು ನಾನು ಬಿಡ್ಲೇಬಾರ್ದು ಅಂತ ಹೇಳ್ಬಿಟ್ಟು ಅವನ ಒಂದು ಮಸಲ್ಸ್ ಆಗಿರ್ಬೋದು, ಅವನ ಬೋನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಹರ್ಟ್ ಆದ್ರೂ ಕೂಡ ಅವನ ಲಾಸ್ಟ್ ರಿಮೈನಿಂಗ್ ಸ್ಟ್ರೆಂತ್ ಇರೋವರೆಗೂ ಕೂಡ ಅದನ್ನ ಹಿಡಿದು ಕೈಯಲ್ಲಿ ಹಿಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವನು, ಸೊ ಅದಕ್ಕೋಸ್ಕರ ಹೋರಾಡ್ತಿರ್ತಾನೆ. ದ ಮರ್ಲಿನ್ ಈಸ್ ಕಿಲ್ಡ್, ಸೊ ಅಟ್ ದ ಫೈನಲ್ ಸ್ಯಾಂಟಿಗೋ ರೈಸರ್ಸ್ ಇಸ್ ಹಾರ್ಪೋನ್ ವಿತ್ ಅ ಟ್ರೆಂಬ್ಲಿಂಗ್ ಬ್ಲೀಡಿಂಗ್ ಹಿಸ್ ಹ್ಯಾಂಡ್ಸ್. ಅವನ ಕೈಯಲ್ಲಿ ಹಗ್ಗ ಹಿಡಿದು ಅಷ್ಟು ರಕ್ತ ಬರ್ತಿದ್ರು ಕೂಡ ಏನ್ ಮಾಡ್ತಾನೆ, ಆ ಹರ್ಪೂನ್ ಅನ್ನುವಂತ ಒಂದು ವೆಪನ್, ಸೊ ಆ ಒಂದು ಹರ್ಪೂನ್ ಅನ್ನುವಂತ ವೆಪನ್ ನ ಇಟ್ಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ, ಹಿ ಡ್ರೈವ್ಸ್ ಇಟ್ ಇಂಟು ಅ ಡೀಪ್ ದ ಮರ್ಲಿನ್ಸ್ ಹಾರ್ಟ್. ಸೊ ಸೀದಾ ಮರ್ಲಿನ್ ಅನ್ನೋ ಒಂದು ಹೃದಯಕ್ಕೆ ಹೋಗುವಂತ ರೀತಿ ಏನ್ ಮಾಡ್ತಾನೆ, ಅದನ್ನ ಬೀಸ್ತಾನೆ. ಆ ಹರ್ಪೂನ್ ಅನ್ನುವಂತ ಒಂದು ವೆಪನ್ ನಿಂತ್ರ ಅದನ್ನ ಸಾಯಿಸ್ತಾನೆ. ದ ಗ್ರೇಟ್ ಫಿಶ್ ಗಿವ್ಸ್ ಒನ್ ಲಾಸ್ಟ್ ಲೀಪ್ ಅಂಡ್ ಡೈಸ್, ಅಂದ್ರೆ ಲಾಸ್ಟ್ ಇನ್ನೂ ಒಂದ್ಸರಿ ಎಳೆಯೋದಕ್ಕೆ ಟ್ರೈ ಮಾಡ್ತು. ಸೊ ಬಿಡಿಸ್ಕೊಳಕ್ ಆಗ್ಲಿಲ್ಲ ಅನ್ನೋ ಟೈಮಲ್ಲಿ ಏನ್ ಮಾಡ್ತು ಅಂದ್ರೆ, ಮರ್ಲಿನ್ ಏನಾಯ್ತು, ಸಾಯ್ತು. ಸೊ ಸ್ಯಾಂಟಿಗೋ ಹ್ಯಾಸ್ ಓನ್, ಸ್ಯಾಂಟಿಗೋ ಏನ್ ಮಾಡ್ದ, ಸೊ 3 days ಆಫ್ ವಾರ್ ಅಂತ ಏನಾಯ್ತು, ಅವನು ಗೆದ್ದ. ದ ಗ್ರೇಟೆಸ್ಟ್ ಕ್ಯಾಚ್ ಆಫ್ ಹಿಸ್ ಲೈಫ್, ಅಂದ್ರೆ ಅವನು ಇಲ್ಲಿವರೆಗೂ ಜೀವನದಲ್ಲಿ ಅಷ್ಟು ದೊಡ್ಡ, ಅಷ್ಟು ಜೈಂಟ್ ಒಂದು ಮೀನನ್ನ ಹಿಡದೇ ಇರೋದಿಲ್ಲ. ಸೊ ಬಟ್ ಅವ್ನು ಗೆದ್ದ, ಅವನ ಲೈಫ್ ಅಲ್ಲೇ ಆದಂತ ಇದು ಒಂದು ದೊಡ್ಡ ಕ್ಯಾಚ್ ಅಂತ ಹೇಳಿ. ಹಿ ಸಿಟ್ಸ್ ಇನ್ ಸೈಲೆನ್ಸ್. ಸೊ ಅವ್ನ್ ಏನ್ ಮಾಡ್ದ ಅಂದ್ರೆ, ಮೀನನ್ನ ಹಿಡಿದು ಅದನ್ನ ಕಟ್ಟಿದ ಮೇಲೆ ಸೊ ತುಂಬಾ ಸೈಲೆಂಟ್ ಆಗಿ ಕುತ್ಕೊಂಡ. ಅವನಿಗೆ ತುಂಬಾ ಎಕ್ಸಾಸ್ಟ್ ಸುಸ್ತಾಗಿತ್ತು, ಗ್ರೇಟ್ಫುಲ್ ಆಗಿತ್ತು, ಓವರ್ವೆಲ್ಮ್ಡ್. ಸೊ ತುಂಬಾ ಅವನಿಗೆ ಖುಷಿನೂ ಆಗ್ತಾ ಇತ್ತು, ಸೊ ಸುಸ್ತು ಆಗ್ತಾ ಇತ್ತು. ಸೊ ಅವನಿಗೆ ಏನಾಗ್ತಾ ಇತ್ತು, ಇನ್ನು ಕೂಡ ಇಷ್ಟು ದೊಡ್ಡ ಕೆಲಸ ಮಾಡಿದ್ನಲ್ಲ ಅನ್ನೋಂಥದ್ದು, ಒಂದು ಬಹಳ ದೊಡ್ಡ ಕೆಲಸ ಮಾಡಿದೀನಿ, ಬಹಳ ಸುಸ್ತಾಗಿದ್ದೀನಿ ಅನ್ನೋಂಥ ಫೀಲ್ ಇತ್ತು. ಸೊ ಜರ್ನಿ ಬ್ಯಾಕ್ ಅಂತ ಅಂದ್ರೆ, ಸ್ಯಾಂಟಿಗೋ ಟೈಸ್ ದ ಎನಾರ್ಮಸ್ ಮರ್ಲಿನ್ ಟು ದ ಸೈಡ್ ಆಫ್ ಹಿಸ್ ಸ್ಮಾಲ್ ಬೋಟ್. ಅವನ ಹತ್ರ ಇರುವಂತ ಒಂದು ಸಣ್ಣ ಬೋಟ್ಗೆ ಏನ್ ಮಾಡ್ತಾನೆ, ಸೊ ಅವ್ನ ಹೋಗಿರೋಂತ ಒಂದು ಸಣ್ಣ ಬೋಟ್ಗೆ ಆ ಮರ್ಲಿನ್ ಅನ್ನ ಕಟ್ಕೊಂತಾನೆ ಸೈಡಿಗೆ. ದ ಫಿಶ್ ಈಸ್ ಲಾಂಗರ್ ದನ್ ದ ಬೋಟ್ ಇಟ್ ಸೆಲ್ಫ್. ಸೊ ಅದು ಎಷ್ಟು ದೊಡ್ಡದಿತ್ತು ಅಂತ ಅಂದ್ರೆ, ಅವನ ಬೋಟ್ ಕೂಡ ಸಾಲ್ತಾ ಇರಲ್ಲ ಅದನ್ನ ಇಟ್ಕೊಳಕ್ಕೆ, ಅಷ್ಟು ದೊಡ್ಡದಾಗಿರುವಂತ ಒಂದು ಫಿಶ್ ಅದು. ಹಿ ಸೆಟ್ಸ್ ಆಫ್ ಸೇಲ್ ಫಾರ್ ಹೋಮ್. ಸೊ ಏನ್ ಮಾಡ್ತಾನೆ, ಆ ಪ್ರೌಡ್ ಮ್ಯಾನ್. ಸೊ ಅವನಿಗೆ ಅಷ್ಟು ದೊಡ್ಡ ಮೀನ್ ಸಿಕ್ಕ ಮೇಲೆ ಕೂಡ ನಾನು ಏನ್ ಮಾಡ್ಬೇಕು, ನಾನು ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸೆಟ್ ಮಾಡ್ತಾನೆ. ಹಿಸ್ ಬಾಡಿ ಈಸ್ ಬ್ರೋಕನ್ ಬಟ್ ಹಿಸ್ ಸ್ಪಿರಿಟ್ ಈಸ್ ಸೋರಿಂಗ್. ಅಂದ್ರೆ ಅವನ ಬಾಡಿ ಮೇಲೆ, ಅವನ ದೇಹದ ಮೇಲೆ ಗಾಯಗಳಾಗಿರ್ಬೋದು, ಬಟ್ ಅವನಿಗಿರುವಂತ ಒಂದು ಉತ್ಸಾಹನ ಗಾಯ ಕೂಡ ನಿಲ್ಸಕ್ ಆಗೋದಿಲ್ಲ ಅಂತ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ಅದನ್ನ ತನ್ನ ದೋಣಿ ಕಟ್ಕೊಂಡು ಹೋಗ್ತಾನೆ. ಐ ಹ್ಯಾವ್ ಗಾನ್ ಟೂ ಫಾರ್ ಔಟ್ ದಿಸ್ ಟೈಮ್. ನಾನು ಇವತ್ತಿನ ದಿನ ಎಲ್ಲಿಗೆ ಹೋಗಿದ್ದೆ ಅಂದ್ರೆ, ಬಹಳ ದೂರ ಹೋಗಿದ್ದೆ. ಹಿ ಥಿಂಕ್ಸ್ ಬಟ್ ಹಿ ಡಸ್ ನಾಟ್ ರಿಗ್ರೆಟ್ ಇಟ್. ಸೊ ನಾನು ಅಷ್ಟು ದೂರ ಹೋಗಿದ್ದಕ್ಕೆ ಈ ರೀತಿ ಎಲ್ಲ ಗಾಯ ಆಯ್ತು ಅಂತ ಒಂದು ಸಾರಿನೂ ಕೂಡ ಅವ್ನು ನೋವು ಪಡ್ಲಿಲ್ಲ. ನಾನು ಅಲ್ಲಿವರೆಗೂ ಹೋಗಿದ್ದೆ ಅಂತ ತುಂಬಾ ಖುಷಿಯಿಂದ ಹೇಳ್ತಿದ್ದ. ಸೊ ನ್ಯೂ ಡೇಂಜರ್ ಅರೈಸ್. ಸೊ ಈ ಹೆಡ್ಡಿಂಗ್ ತುಂಬಾ ಇಂಪಾರ್ಟೆಂಟ್. ನ್ಯೂ ಡೇಂಜರ್ ಅರೈಸ್, ಬ್ಲಡ್ ಇನ್ ದ ವಾಟರ್, ದ ಶಾರ್ಕ್ಸ್ ಆರ್ ಕಮಿಂಗ್. ಸೊ ಏನಾಯ್ತು, ಈಗ ಮರ್ಲಿನ್ ಅನ್ನ ಇವನ್ ಸಾಯಿಸಿದ ಅಂತ ಅಂದ್ರೆ,
ಸೊ ಏನಾಗಿರುತ್ತೆ, ಅದರ ರಕ್ತ ಎಲ್ಲ ನೀರಿನಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಸೊ ಶಾರ್ಕ್ಸ್ ಅಂತಂದ್ರೆ ತಿಮಿಂಗಲ ಮೀನುಗಳು. ಸೊ ತಿಮಿಂಗಲ ಮೀನುಗಳು ಮನುಷ್ಯರನ್ನಾಗಿರ್ಬೋದು, ಬೇರೆ ಫಿಶ್ ಗಳನ್ನಾಗಿರ್ಬೋದು, ಯಾವ ರೀತಿ ಮ್ಯಾಕ್ಸಿಮಮ್ ಐಡೆಂಟಿಫೈ ಮಾಡ್ತವೆ ಅಂದ್ರೆ, ಸೊ 90% ಅವ್ರು ಐಡೆಂಟಿಫೈ ಮಾಡೋದೇ ಒಂದು ಬ್ಲಡ್ ನ ಒಂದು ಸ್ಮೆಲ್ ಮುಖಾಂತರ ಆಗಿರ್ಬೋದು. ಸೊ ದ ಮರ್ಲಿನ್ಸ್ ಬ್ಲಡ್ ಏನಾಗಿತ್ತು, ಸ್ಪ್ರೆಡ್ಸ್ ಥ್ರೂ ದ ಓಷಿಯನ್. ಸೊ ಆ ಸಮುದ್ರದ ಪೂರ್ತಿ ಆ ಬ್ಲಡ್, ಯಾಕಂದ್ರೆ ದೊಡ್ಡ ಫಿಶ್ ಹಿಡಿದಿರುವಂತದ್ದು, ಸೊ ಅದರ ಪೂರ್ತಿ ಆಗಿತ್ತು. ವಿತ್ ಇನ್ ಹಾರ್ಸ್ ದ ಫಸ್ಟ್ ಮ್ಯಾಕೋ ಶಾರ್ಕ್ ಅರೈವ್ಸ್. ಅಂದ್ರೆ ಒಂದು ತಾಸು 2 ತಾಸು ಆಗಿಲ್ಲ, ಸೊ ತಾಸ್ ಟೈಮ್ ಅಲ್ಲಿ ಏನಾಯ್ತು, ಸೊ ಮ್ಯೂಕೋ ಶಾರ್ಕ್ ಏನಾಯ್ತು, ಅದ್ರ ಹತ್ರನೇ ಬಂತು. ದ ಬ್ಯಾಟಲ್ ಈಸ್ ನಾಟ್ ಓವರ್. ಅಂದ್ರೆ ಆ ಇಟ್ಟಿರುವಂತಹ ಒಂದು ಯುದ್ಧ ಮತ್ತೆ ಶುರು ಆಯ್ತು, ಅಲ್ಲಿ ಮುಗಿಲಿಲ್ಲ. ಸೊ ದ ಫೈಟಿಂಗ್ ದ ಶಾರ್ಕ್ಸ್ ಅಂದ್ರೆ, ದ ಫಸ್ಟ್ ಮ್ಯಾಕೋ ಶಾರ್ಕ್ ಈಸ್ ಫಾಸ್ಟ್ ಅಂಡ್ ಪವರ್ಫುಲ್. ಸೊ ಮೊದಲು ಬಂದಿರೋಂತ ಒಂದು ಶಾರ್ಕ್ ಮೀನ್ ಅನ್ನೋದು ಸೊ ತುಂಬಾ ಪವರ್ಫುಲ್ ಆಗಿತ್ತು, ತುಂಬಾ ಫಾಡಾಗಿತ್ತು. ಟೇಕ್ ಅ ಹ್ಯೂಜ್ ಚಂಕ್ ಆಫ್ ದ ಮಾರ್ಲಿನ್. ಸೊ ಮಾರ್ಲಿನ್ ಒಂದು ದೇಹದ ಬಹಳ ದೊಡ್ಡ ಭಾಗವನ್ನು ಕಿತ್ಕೊಂಡ್ಬಿಡುತ್ತೆ ಅದು. ಸೊ ಸ್ಯಾಂಟಿಗೋ ಡ್ರೈವ್ಸ್ ಇಸ್ ಹಾರ್ಪೂನ್ ಇಂಟು ಇಟ್, ಕಿಲ್ಸ್ ಇಟ್ ಬಟ್ ಲಾಸಸ್ ಇಸ್ ಹಾರ್ಪೂನ್ ಇನ್ ದ ವಾಟರ್. ಸೊ ಹರ್ಪೂನ್ ಅನ್ನುವಂತ ಒಂದು ಏನಪ್ಪಾ ಅಂದ್ರೆ, ಇದೊಂದು ವೆಪನ್. ಸೊ ಇದನ್ನ ಏನಕ್ಕೆ ಬಳಸ್ತಾರೆ, ಮೀನನ್ನ ಸಾಯಿಸ್ಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಇವನೇನ್ ಮಾಡ್ದ, ಅದೇ ಹರ್ಪೂನ್ ಅನ್ನ ಇಟ್ಕೊಂಡು, ಸೊ ಶಾರ್ಕ್ ಬಂದಿತ್ತಲ್ವ ಒಂದು ಮಾಕೋ ಶಾರ್ಕ್ ಅಂತ, ಸೊ ಅದನ್ನ ಏನ್ ಮಾಡ್ದ, ಸಾಯಿಸ್ತಾನೆ. ಬಟ್ ಏನಾಯ್ತು ಸಾಯಿಸಿದಾಗ, ಬಟ್ ಲೂಸಸ್ ಈಸ್ ಹರ್ಪೂನ್ ಇನ್ ದ ವಾಟರ್. ಸೊ ನೀರಿನಲ್ಲಿ ತನ್ನ ಒಂದು ಹರ್ಪೂನ್ ಅನ್ನ ಕಳ್ಕೊಂಡ್ಬಿಡ್ತಾನೆ. ಮೋರ್ ಶಾರ್ಕ್ಸ್ ಕಮ್, ಹಿ ಯೂಸಸ್ ಹಿಸ್ ನೈಫ್ ದೆನ್ ಅನ್ ಓವರ್. ಅಂದ್ರೆ ಸೊ ಪದೇ ಈಗ ಅವ್ನು ಪ್ರತಿ ಸಾರಿ ಸಾಯಿಸಿದಾಗ್ಲೂ ಕೂಡ ಬ್ಲಡ್ ಲೀಕ್ ಆಗ್ತಾ ಇರುತ್ತೆ. ಸೊ ಆ ಬ್ಲಡ್ ಸ್ಮೆಲ್ ಏನ್ ಮಾಡ್ತಾರೆ, ಶಾರ್ಕ್ಸ್ ಗಳು ಮೇಲೆ 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 ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ದ, ಅವನು ಆಲ್ರೆಡಿ ಹರ್ಪೂನ್ ಅನ್ನ ಕಳ್ಕೊಂಡಿದ್ದಾನೆ. ಅವ್ನ ಕೈಯಲ್ಲಿದ್ದಂತ ಒಂದು ಕತ್ತಿನ ಯೂಸ್ ಮಾಡಿ, ದೆನ್ ಅವ್ನು ಏನ್ ಮಾಡ್ತಾನೆ, ಆ ಓರ್ ಅನ್ನುವಂತ ಒಂದು ವೆಪನ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ಅ ಮ್ಯಾನ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್ ಬಟ್ ನಾಟ್ ಡಿಫಿಟೆಡ್. ಅಂದ್ರೆ ಈಗ ನೋಡಿ ಬಂತು ಕೋರ್ಟ್, ದಿಸ್ ಮೂಮೆಂಟ್ ಪ್ರೂವ್ಸ್ ಇಟ್. ಅಂದ್ರೆ ಸೊ ಅವ್ನು ತನ್ನ ಹರ್ಪೂನ್ ಅನ್ನ ಕಳ್ಕೊಂಡ ತಕ್ಷಣ ಅವ್ನು ಗಿವ್ ಅಪ್ ಮಾಡಬಹುದಾಗಿತ್ತು. ಸೊ ಇಷ್ಟೊಂದು ಶಾರ್ಕ್ಸ್ ಬರ್ತಾ ಇದಾವೆ, ಸೊ ನಾನು ಇಲ್ಲಿಗೆ ನಂದು ಒಂದು ಡೇ ಎಂಡ್ ಆಯ್ತು, ಇಲ್ಲಿದ್ರೆ ನನ್ನ ಲೈಫ್ ಎಂಡ್ ಆಯ್ತು ಅಂತ ಹೇಳ್ಬಿಟ್ಟು. ಬಟ್ ಅವನು ಈ ಒಂದು ಕೋರ್ಟ್ ನ ಯಾವ ರೀತಿ ಪ್ರೂವ್ ಮಾಡ್ತಾನೆ ಅಂತ ಅಂದ್ರೆ, ಸೊ ಈ ಯೂಸಸ್ ಇಸ್ ನೈಫ್. ಅವನ ಹತ್ರ ಇರುವಂತ ಕತ್ತಿನೂ ಕೂಡ ಒಂದು ವೆಪನ್ ಆಗಿ ಯೂಸ್ ಮಾಡ್ತಾನೆ. ದೆನ್ ಅನ್ ಓರ್, ಅವನ ಹತ್ರ ಇರುವಂತ ಒಂದು ಓರನ್ನು ಕೂಡ ಅವನು ಅವನ ಒಂದು ಆಯುಧವನ್ನಾಗಿ ಯೂಸ್ ಮಾಡ್ತಾನೆ. ದಿಸ್ ಮೂಮೆಂಟ್ ಏನ್ ಮಾಡುತ್ತೆ ಅಂದ್ರೆ, ಮ್ಯಾನ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್ ಬಟ್ ನಾಟ್ ಡಿಫಿಟೆಡ್ ಅನ್ನುವಂತ ಒಂದು ಮಾತನ್ನ ಪ್ರೂವ್ ಮಾಡುತ್ತೆ. ಹಿ ಫೈಟ್ಸ್ ಅಲೋನ್ ಇನ್ ದ ಡಾರ್ಕ್. ಅವನ್ ಕತ್ಲಾದ್ರೂ ಕೂಡ ಒಬ್ನೇ ಹೋರಾಡ್ತಾ ಇದ್ದ, ವಿತ್ ನಥಿಂಗ್ ಬಟ್ ವಿಲ್. ಅಂದ್ರೆ ಅವನ ಕೈಯಲ್ಲಿ ಯಾವುದೇ ರೀತಿಯಾದಂತ ಆಯುಧ ಇಲ್ಲದೆ ಇದ್ರು ಕೂಡ ಅವ್ನು ಹೋರಾಡ್ತಾ ಇದ್ದ. ಅವನ ಹತ್ರ ಇದ್ದಂತ ಸಣ್ಣ ಚಾಕು ಇದ್ರ, ಬಟ್ ಅವನ ಹತ್ರ ಏನಿತ್ತು ಅಂದ್ರೆ, ಗೆದ್ದು ಇವತ್ ನಾನು ಮನೆಗೆ ಹೋಗ್ಬೇಕು ಅನ್ನೋಂತ ಒಂದು ದೃಢ ಮನಸ್ಸಿತ್ತು, ದೃಢ ನಿರ್ಧಾರ ಇತ್ತು. ದ ಶಾರ್ಕ್ಸ್ ಕೀಪ್ ಕಮಿಂಗ್. ಅಂದ್ರೆ ಬರ್ತಾನೇ ಇದ್ದು ಶಾರ್ಕ್, ತಿಮಿಂಗಲಂಗಳು. ವೇವ್ ಆಫ್ಟರ್ ವೇವ್ ಆಫ್ ಶಾರ್ಕ್ಸ್ ಅಟ್ಯಾಕ್ ಥ್ರೂ ಔಟ್ ದ ನೈಟ್. ಅಂದ್ರೆ ಇಡೀ ರಾತ್ರಿ ಪೂರ್ತಿ ಒಂದಾದ್ಮೇಲೆ ಒಂದು ಅಲೆಗಳಿಗೆ ತಕ್ಕಂಗೆ ಒಂದೊಂದು ಮೀನುಗಳು ಬಂದು ಅಟ್ಯಾಕ್ ಮಾಡ್ತಿದ್ವು, ಒಂದು ತಿಮಿಂಗಲ ಬಂದು ಅಲೆ ಅಟ್ಯಾಕ್ ಮಾಡ್ತಿದ್ವು. ಈಚ್ ಅಟ್ಯಾಕ್ ಟೇಕ್ಸ್ ಮೋರ್ ಆಫ್ ದ ಮರ್ಲಿನ್. ಸೊ ಅಂದ್ರೆ ಪ್ರತಿಯೊಂದು ಅಟ್ಯಾಕ್ ಅಲ್ಲೂ ಕೂಡ ಮರ್ಲಿನ್ ಒಂದು ದೇಹದ ಭಾಗ ಏನಾಗ್ತಾ ಇತ್ತು, ಸೊ ಒಂದೊಂದೇ ಕಿತ್ಕೊಂಡು ಹೋಗ್ತಾ ಇದ್ರು. ಸೊ ದ ಫಿಶ್ ಹಿ ಫಾಟ್ ಫಾರ್ 3 days ಫಾರ್ ಅಂತ ಹೇಳ್ತಾನೆ. ಅಂದ್ರೆ ಯಾವ ಒಂದು ಮೀನಿಗೋಸ್ಕರ ಅವನು 3 ದಿನಗಳ ಕಾಲ ಹೋರಾಡಿದ್ನಲ್ವಾ, ಸೊ ಅದ್ರ ಜೊತೆ ಆ ಮೀನನ್ನ ಪ್ರತಿಯೊಂದು ಅಟ್ಯಾಕ್ ಅಲ್ಲೂ ಕೂಡ ಸ್ವಲ್ಪ ಸ್ವಲ್ಪನೇ ಮಾರ್ಲಿನಿನ ದೇಹದಿಂದ ಅದನ್ನ ಕಿತ್ಕೊಂಡು ಹೋಗ್ತಾ ಇರ್ತವೆ. ಸೊ ಸ್ಯಾಂಟಿಗೋ ಫೈಟ್ಸ್ ದೆಮ್ ಆಲ್ ಅಂತಂದ್ರೆ, ಅದ್ರ ಎಲ್ಲದ್ರ ಜೊತೆಗೂ ಹೋರಾಡಿ, ನೈಫಿನ ಜೊತೆ ಹೋರಾಡಿದ, ಓವರ್ ಜೊತೆ ಹೋರಾಡಿದ, ಟಿಲ್ಲರ್ ಜೊತೆಗೂ ಕೂಡ ಹೋರಾಡಿದ. ಅಂದ್ರೆ ಈ ಮೂರನ್ನು ಕೂಡ ಇಟ್ಕೊಂಡು ಅವನು ತನ್ನ ಆಯುಧಗಳನ್ನಾಗಿ ಕನ್ವರ್ಟ್ ಮಾಡ್ಕೊಂಡು ಹೋರಾಡಿ, ವಾಟ್ ಎವರ್ ಹಿ ಹ್ಯಾಸ್, ಅವನ ಹತ್ರ ಇನ್ನು ಏನೇನು ಉಳಿದಿದೆ ಎಲ್ಲದಕ್ಕೂ ಕೂಡ ಹೋರಾಡ್ತಿದ್ದ, ಅದನ್ನೆಲ್ಲದನ್ನು ಯೂಸ್ ಮಾಡ್ಕೊಂಡು. ಹಿ ಈಸ್ ಎಕ್ಸಾಸ್ಟೆಡ್ ಬಿಯಾಂಡ್ ಡಿಸ್ಕ್ರಿಪ್ಷನ್, ಈಸ್ ಹ್ಯಾಂಡ್ಸ್ ಡೆಸ್ಟ್ರಾಯ್ಡ್. ಸೊ ಈ ರೀತಿ ಅವನು ತನ್ನ ಶಕ್ತಿಗೂ ಮೀರಿ, ತನ್ನಲ್ಲಿರುವಂತಹ ಒಂದು ಶಕ್ತಿಯನ್ನು ಮೀರಿ ಹೋರಾಡಿದ್ದರಿಂದ ಅವನ ಹ್ಯಾಂಡ್ಸ್ ಗಳು ಏನಾಯ್ತು, ಫುಲ್ ಡೆಸ್ಟ್ರಾಯ್ ಆಯ್ತು. ಅಂದ್ರೆ ಫುಲ್ ಹಾಳಾಗೋಯ್ತು. ಯಾಕಂದ್ರೆ ಬಿಕಾಸ್ ಈ ಇಸ್ ಆಲ್ರೆಡಿ ಅನ್ ಓಲ್ಡ್ ಮ್ಯಾನ್. ಸೊ ಅದನ್ನ ಮರಿಬಾರದು. ಸೊ ಓಲ್ಡ್ ಮ್ಯಾನ್ ಆಗಿರೋದ್ರಿಂದ ಅವನ ಒಂದು ಕೈಗಳೆಲ್ಲ ಇದಾಗಿದೆ. ಸೊ ಐ ವೆಂಟ್ ಔಟ್ ಟು ಫಾರ್ ಬಟ್ ಹಿ ಕೀಪ್ಸ್ ಫೈಟಿಂಗ್ಸ್ ಎನಿವೇ. ಅಂದ್ರೆ ಅವನ್ ಏನ್ ಮಾಡ್ತಾ ಇದ್ದಾನೆ, ಸ್ವಲ್ಪ ದೂರ ಹೋಗ್ತಾನೆ ಇದ್ದಾನೆ, ಆದ್ರೂ ಕೂಡ ಸೊ ಶಾರ್ಕ್ಸ್ ಏನ್ ಬರ್ತಾನೆ ಇರ್ತವೆ, ಬಟ್ ಹಿ ಕೀಪ್ಸ್ ಫೈಟಿಂಗ್ ಎನಿವೇ. ಸೊ ನಾನು ಎಷ್ಟು ದೂರ ಹೋದ್ರು ಕೂಡ ಬರ್ತಾ ಇದ್ದಾವೆ ಅಂದ್ರೆ ನಾನು ಬಿಡ್ಲೇಬಾರದು ಅಂತ, ಸೊ ಶಾರ್ಕ್ ಗಳ ಜೊತೆ ಇದನ್ ಮಾಡ್ತಾ ಇರ್ತಾನೆ. ಸೊ ದ ಇಂಪ್ರೂವೈಸ್ಡ್ ವೆಪನ್ ಯಾವ ರೀತಿ ರೆಡಿ ಮಾಡ್ತಾನೆ ಅಂದ್ರೆ, ವೆನ್ ಹಿ ಲೂಸಸ್ ಇಸ್ ಹಾರ್ಪೂನ್ ಇಂಟು ದ ಸಿ. ಸೊ ಅವನ ಕೈ ಯಾವಾಗ ಒಂದು ಹಾರ್ಪೂನ್ ಅನ್ನುವಂತ ವೆಪನ್ ನ, ಸೊ ಫಸ್ಟ್ ಒಂದು ಶಾರ್ಕ್ ನ ಸಾಯಿಸುವ ಕಳ್ಕೊಂತಾನಲ್ಲ, ಸ್ಯಾಂಟಿಗೋಸ್ ಡಸಂಟ್ ಸ್ಟಾಪ್, ಅಲ್ಲಿಗೆ ಅವನು ನಿಲ್ಲಿಲ್ಲ. ಸೊ ಹಿ ಟೈಸ್ ಇಸ್ ನೈಫ್ ಟು ದ ಎಂಡ್ ಆಫ್ ಅನ್ ಓರ್ ವಿತ್ ರೋಪ್. ಒಂದು ಹಗ್ಗದಿಂದ ಓರ್ಗೆ ತನ್ನ ಒಂದು ಚಾಕುನ ಕೈ ಮಾಡಿ, ಸೊ ಸಿಂಪಲ್ ಕ್ರಿಯೇಟಿವ್ ಡೆಸ್ಪರೇಟ್ ಸೊಲ್ಯೂಷನ್ ಅಂತ ಈ ರೀತಿಯಾದಂತ ಒಂದು ತಲೆಯನ್ನು ಉಪಯೋಗಿಸಿ ಆ ಟೈಮಲ್ಲಿ ಕೂಡ ಒಂದು ಆಯುಧನ ರೆಡಿ ಮಾಡ್ಕೊಂಡ. ದಿಸ್ ಸ್ಮಾಲ್ ಡೀಟೇಲ್ ಶೋಸ್ ಸಮಥಿಂಗ್ ಇಂಪಾರ್ಟೆಂಟ್. ಹೀಸ್ ಮೈಂಡ್ ನೆವರ್ ಗಿವ್ಸ್ ಅಪ್ ಇವನ್ ವೆನ್ ಹೀಸ್ ಬಾಡಿ ಈಸ್ ಫಾಲಿಂಗ್. ಅಂದ್ರೆ ಅವನ ದೇಹ ಕೂಡ ದಣಿದು ಬೀಳ್ತಾ ಇದೆ, ಅವನ ದೇಹ ಕೂಡ ಏನದು
ಸುಸ್ತಿನಿಂದ ಬೀಳ್ತಾ ಇದೆ ಅಂದ್ರೆ ಬಟ್ ಅವನ ಒಂದು ಮೈಂಡ್ ಅನ್ನುವಂಥದ್ದು ಏನಿದೆ ಆ ಒಂದು ಕಾರ್ಯಕ್ಕೆ ಬಿಡೋದಿಲ್ಲ ಅಂತ. ಸೊ ಹಿ ಅಡಾಪ್ಟ್ಸ್, ಹಿ ಇಂಪ್ರೂವೈಸಸ್, ಹಿ ಸರ್ವೈಸ್. ಅಂದ್ರೆ ಆ ಮೈಂಡ್ ಏನ್ ಸಿಗ್ನಲ್ಸ್ ಕೊಡ್ತಾ ಇರುತ್ತಲ್ಲ, ಆ ಮೈಂಡ್ ಕೊಡೋ ಅಂತ ಐಡಿಯಾಗಳನ್ನ ಅವ್ನ ಏನ್ ಮಾಡ್ತಾ ಇದ್ದ, ಸೊ ಫಾಲೋ ಮಾಡ್ತಾ ಇದ್ದ, ಅದನ್ನ ಇಂಪ್ರೂವೈಸ್ ಮಾಡ್ತಾ ಇದ್ದ. ಸೊ ಅದರಿಂದ ಏನ್ ಮಾಡ್ತಾ ಇದ್ದ, ಅವ್ನು ಬದುಕ್ತಾ ಇದ್ದ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಓನ್ಲಿ ದ ಸ್ಕೆಲಿಟನ್ ರಿಮೇನ್ಸ್ ಅಂತ ಹೇಳ್ತಾರೆ. ಸೊ ಇದರ ಅರ್ಥ ಏನು, ಓನ್ಲಿ ದ ಸ್ಕೆಲಿಟನ್ ರಿಮೇನ್ಸ್ ಅಂದ್ರೆ ಬೈ ದ ಟೈಮ್ ಸ್ಯಾಂಟಿಗೋ ರೀಚಸ್ ಶೋರ್, ಅಂದ್ರೆ ಬಹಳ ದಿನಗಳ ತನಕ ಹೋರಾಡಿ 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 ಸೊ ರೀಚಸ್ ಶೋರ್ ದ ಶಾರ್ಕ್ಸ್ ಹ್ಯಾವ್ ರಿಟರ್ನ್ ಎವ್ರಿಥಿಂಗ್. ಅಂದ್ರೆ ಅಟ್ಯಾಕ್ ಮಾಡಿದಂತ ಶಾರ್ಕ್ಸ್ ಗಳು ಸ್ವಲ್ಪ ಸ್ವಲ್ಪನೇ ಆ ಮರ್ಲಿನ ದೇಹ ಕಿತ್ಕೊಂಡು ಓನ್ಲಿ ಬೋನ್ಸ್ ರಿಮೇನ್ ಅಂತಂದ್ರೆ, ಸೊ ಅವನ ಮನೆಗೆ ತಗೊಂಡ್ಬಂದಾಗ ಏನಿತ್ತಪ್ಪ ಅಲ್ಲಿ ಅಂದ್ರೆ, ಸೊ ಬರೀ ಅದರ ಬೋನ್ಸ್ ಇತ್ತು, ಯಾವುದೇ ರೀತಿಯಾದಂತ ಒಂದು ಫಿಶ್ ನ ಒಂದು ಮಾಂಸ ಆಗ್ಲಿ ದೇಹ ಆಗ್ಲಿ ಇದ್ದಿಲ್ಲ. ಸೊ ಲಾಸ್ ಏನಾಯ್ತು ಇದರಿಂದ ಅಂದ್ರೆ 3 days of struggle, the fish he loved and fought for gone ಅಂತ ಅಂದ್ರೆ, ಸೊ 3 ದಿನಗಳ ಕಾಲ ಅವನು ಯಾವ ಮೀನಿಗೋಸ್ಕರ ಹೋರಾಡಿದ್ನಲ್ಲ, ಸೊ ಯಾವ ಮೀನಿಗೋಸ್ಕರ ಅವನು ಪ್ರೀತಿಸಿದ್ನಲ್ಲ, ಅದರ ಒಂದು ಶೌರ್ಯವನ್ನು ಮೆರೆದು ಸೊ ಆ ಒಂದು ಮೀನನ್ನು ಅವನು ಕಳ್ಕೊಂಡ. ಆ ಮೀನಿನಿಂದ ಅವನಿಗೆ ಏನು ಸಿಗ್ಲಿಲ್ಲ. ಸೊ ವಾಟ್ಸ್ ಲೆಫ್ಟ್, ಏನು ಉಳಿದಿತ್ತು ಆ ಮೀನಲ್ಲಿ ಅಂದ್ರೆ an 18 foot skeleton, ಅಂದ್ರೆ ಒಂದು 18 ಅಡಿ ಇರುವಂತಹ ಒಂದು ಸ್ಕೆಲಿಟನ್ ಉಳಿದಿತ್ತು ಅಷ್ಟೇ. ಅದರದ್ದು ಒಂದು ಪ್ರೂಫ್ ಆಫ್ ದ ಬ್ಯಾಟಲ್, ಪ್ರೂಫ್ ಆಫ್ ದ ಫಿಶಸ್ ಗ್ರೇಟ್ನೆಸ್. ಅಂದ್ರೆ ಆ ಫಿಶ್ ನ ಇವನು ಬೇಟೆ ಆಡಿದಾನೆ, ಸೊ ಆ ಫಿಶ್ ನ ಒಂದು ಧೈರ್ಯ ಯಾವ ರೀತಿ ಇತ್ತು ಅನ್ನೋದಕ್ಕೆ ಒಂದು ಪ್ರೂಫ್ ಆಗಿ ಉಳಿದಿರೋದು ಅಂದ್ರೆ ಆ ಒಂದು ಬೋನ್ ಅಂತ ಹೇಳ್ತಾರೆ. ವಾಟ್ ವಾಸಂಟ್ ಲಾಸ್ಟ್, ಏನ್ ಹೋಗ್ಲಿಲ್ಲ ಅಂದ್ರೆ ಹೀಸ್ ಕರೇಜ್ ಆಗಿರ್ಬೋದು, ಹೀಸ್ ಡಿಗ್ನಿಟಿ, ಹೀಸ್ ಪ್ರೈಡ್, ನೋ ಶಾರ್ಕ್ ಕುಡ್ ಟೇಕ್ ದೋಸ್ ಅಂತಂದ್ರೆ, ಸೊ ಏನ್ ಉಳಿತು ಕೊನೆಗೆ ಅಂತಂದ್ರೆ, ಸೊ ಅವ್ನು ಪಟ್ಟಿರುವಂತ ಒಂದು ಶ್ರಮ ಆಗಿರ್ಬೋದು, ಅವನಲ್ಲಿದ್ದಂತ ಒಂದು ಧೈರ್ಯ, ಅವನ ಒಂದು ಗೌರವ ಆಗಿರ್ಬೋದು. ಸೊ 18 ಅಡಿ ಇರುವಂತಹ ಒಂದು ಫಿಶ್ ನ ಬೇಟೆ ಆಡ್ಕೊಂಡ್ ಬಂದಿದ್ದಾನೆ ಅಂತಂದು ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಸೊ ಅವನ ಒಂದು ಧೈರ್ಯ ಮತ್ತೆ ಬಂತು. ಸೊ ಅವನ ಒಂದು ಇದ್ದಂತ ಒಂದು ಗೌರವ ಮತ್ತೆ ಬಂತು. ಹೀಸ್ ಪ್ರೈಡ್, ನೋ ಶಾರ್ಕ್ ಕೂಡ ಟೇಕ್ ದೋಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ಯಾವ್ದೋ ಒಂದು ಮೀನು ಕೂಡ, ಯಾವ್ದೋ ಒಂದು ಇದು ಕೂಡ ಅದನ್ನ ತಗೊಳಕ್ಕಾಗಲ್ಲ. ಸೊ ರಿಟರ್ನ್ ಹೋಮ್ ಅಂತಂದ್ರೆ ಅವ್ನು ವಾಪಸ್ ಮನೆಗೆ ಬಂದ. ಸೊ ಸ್ಯಾಂಟಿಗೋ ಪುಲ್ಸ್ ದ ಬೋಟ್ ಟು ಶೋರ್ ಅಲೋನ್ ಇನ್ ದ ಮಿಡಲ್ ಆಫ್ ದ ನೈಟ್. ಸೊ ಏನ್ ಮಾಡ್ದ, ರಾತ್ರಿ ಟೈಮಲ್ಲಿ ಅವನು ವಾಪಸ್ ಶೋರ್ಗೆ ಮುಟ್ಟಿದಾಗ, ಸೊ ಬೋಟ್ ಅವನ್, ಯಾಕಂದ್ರೆ ಅವನ ಹತ್ರ ಇದ್ದಂತ ಒಂದು ಕೆಲಸಗಾರನು ಕೂಡ ಹೋಗಿದ್ದ, ಮನೋಲಿನ ಅವನ್ನ ಬಿಟ್ಟು ಹೋಗಿದ್ದ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಇವನು ಒಬ್ಬನೇ ತನ್ನ ದೋಣಿಯನ್ನ ಸ್ಯಾಂಟಿಗೋ ಪುಲ್ಸ್ ದ ಬೋಟ್ ಟು ಶೋರ್, ಅದೊಂದು ಸಮುದ್ರದ ದಂಡೆಗೆ ಅವನ್ ದಬ್ತಾನೆ. ಯಾವ ಟೈಮಲ್ಲಿ, ಇನ್ ದ ಮಿಡಲ್ ಆಫ್ ದ ನೈಟ್. ಹಿ ಕ್ಯಾರೀಸ್ ದ ಮಾಸ್ಟ್ ಆನ್ ಹಿಸ್ ಶೋಲ್ಡರ್, ಇಟ್ ಟೇಕ್ಸ್ ಎವ್ರಿಥಿಂಗ್ ಹಿ ಹ್ಯಾಸ್ ಲೆಫ್ಟ್. ಅಂದ್ರೆ ಏನ್ ಮಾಡ್ತಾನೆ, ಸೊ ಆ ಒಂದು ಸ್ಕೆಲೆಟನ್ ಅಲ್ಲೇ ಬಿಟ್ಟು ಏನ್ ಮಾಡ್ತಾನೆ, ಅವನೊಂದು ಮಾಸ್ಟ್ ಆನ್ ಹಿಸ್ ಶೋಲ್ಡರ್, ಇಟ್ ಟೇಕ್ಸ್ ಎವ್ರಿಥಿಂಗ್ ಹಿ ಹ್ಯಾಸ್ ಲೆಫ್ಟ್ ಅನ್ನೋ ಹತ್ರ ಉಳಿದಿದ್ದನಂತೆ ಎಲ್ಲದನ್ನು ಕೂಡ ಆ ಒಂದು ದೋಣಿ ಹೇಳಿದ್ರಲ್ಲ ಅವ್ನು ತಗೊಂತಾನೆ. ಹಿ ಫಾಲ್ಸ್, ಗೆಟ್ಸ್ ಅಪ್, ಫಾಲ್ಸ್ ಅಗೇನ್, ಗೆಟ್ಸ್ ಅಪ್ ಅಗೇನ್. ಅಂದ್ರೆ ಅವನು ಬೀಳ್ತಾನೆ. ಸೊ ದೋಣಿ ಇಡೋಷ್ಟ್ರಲ್ಲಿ ಅವನು ಬೀಳ್ತಾನೆ, ಹೇಳ್ತಾನೆ. ಸೊ ಆದ್ರೂ ಕೂಡ ಅವನ್ ಏನ್ ಮಾಡಲ್ಲ, ಸೊ ಮತ್ತೆ ಬಿದ್ದು ಎದ್ರು ಕೂಡ ಅವನು ತನ್ನಲ್ಲಿರುವಂತ ಒಂದು ಹಠವನ್ನ ಬಿಡೋದಿಲ್ಲ. ಹಿ ರೀಚಸ್ ಹಿಸ್ ಸ್ಮಾಲ್ ಶಾಕ್ ಅಂಡ್ ಕೊಲ್ಯಾಪ್ಸಸ್ ಇನ್ ಟು ಸ್ಲೀಪ್. ಸೊ ಏನ್ ಮಾಡ್ತಾನೆ ಅಂದ್ರೆ, ಅವನ ಒಂದು ಸಣ್ಣ ಒಂದು ಗುಡಿಸಲಿಗೆ ಹೋಗಿ ಗುಡಿಸಲ್ನ ರೀಚ್ ಆಗಿ, ಸೊ ಹಂಗೆ ಸಡನ್ ಆಗಿ ನೆಲದ ಮೇಲೆ ಬಿದ್ದು ತುಂಬಾ ಆಳವಾದ ನಿದ್ದೆಗೆ ಹೋಗ್ತಾನೆ. ನೋ ಸೆಲೆಬ್ರೇಷನ್, ನೋ ಫ್ಯಾನ್ ಫೇರ್, ಜಸ್ಟ್ ಸೈಲೆನ್ಸ್ ಅಂಡ್ ಡಿಗ್ನಿಟಿ. ಸೊ ಅವ್ನು ಯಾವ್ದೇ ರೀತಿ ಅಂತ ಇಷ್ಟು ದೊಡ್ಡ ಮೀನನ್ನ ನಾವು ಹೊಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸೆಲೆಬ್ರೇಷನ್ ಮಾಡಲ್ಲ. ಸೊ ನೋ ಫ್ಯಾನ್ ಫೇರ್ ಅಂತ ಅಂದ್ರೆ ಯಾವ್ದೇ ರೀತಿಯಾದಂತ ಜನರನ್ನ ಸೇರಿಸೋದಿಲ್ಲ. ಜಸ್ಟ್ ಸೈಲೆಂಟ್ ಆಗಿ ಅವ್ನು ಪಟ್ಟಿರೋಂತ 3 ದಿನದ ಕಷ್ಟಗಳನ್ನೆಲ್ಲ ನೆನೆಸ್ಕೊಂಡು ಏನ್ ಮಾಡ್ತಾನೆ, ಆ ಒಂದು ಗೌರವ, ಆ ಒಂದು ಡಿಗ್ನಿಟಿ ಅಂತ ಏನ್ ಮಾಡ್ತಾನೆ, ಹೋಗಿ ಮಲಗ್ತಾನೆ ಸೈಲೆಂಟ್ ಆಗಿ. ದ ಫಿಶರ್ಮೆನ್ಸ್ ರಿಯಾಕ್ಷನ್. ಸೊ ಅವನಿಗೆ ಯಾರು ಫಿಶರ್ಮೆನ್ಸ್ ಎಲ್ಲ ಕಾಡಿಸ್ತಿದ್ರಲ್ಲ, ಸೋಲಿಯೋ ಅಂತ ಹೇಳ್ಬಿಟ್ಟು, ಅನ್ಲಕ್ಕಿ ಫಿಲ್ ನೀನು ಅಂತ ಹೇಳ್ಬಿಟ್ಟು, ಸೊ ಆ ಎಲ್ಲ ಫಿಶರ್ಮೆನ್ಸ್ ಗಳ ರಿಯಾಕ್ಷನ್ ಯಾವ ರೀತಿ ಇತ್ತು ಅಂದ್ರೆ, ದ ನೆಕ್ಸ್ಟ್ ಮಾರ್ನಿಂಗ್ ದ ಅದರ್ ಫಿಶರ್ಮೆನ್ ಗ್ಯಾದರ್ ಅರೌಂಡ್ ದ ಸ್ಕೆಲಿಟನ್, ದೇ ಮೆಜರ್ ಇಟ್. ಅಂದ್ರೆ ಏನ್ ಮಾಡ್ತಾರೆ, ಅವನೊಂದು ಸ್ಕೆಲಿಟನ್ ತಗೊಂಡ್ಬಂದು ದಡದಲ್ಲಿ ಹಾಕಿರ್ತಾನಲ್ವಾ, ಸೊ ಅಲ್ಲಿಗೆ ಬರ್ತಾರೆ ಎಲ್ಲರೂ ನೆಕ್ಸ್ಟ್ ಮಾರ್ನಿಂಗ್. ಏನ್ ಮಾಡ್ತಾನೆ, ದೇ ಮೆಜರ್ ಇಟ್ 18 feet ಲಾಂಗ್, ಅಂದ್ರೆ ದ ಬಿಗ್ಗೆಸ್ಟ್ ಎನಿ ಒನ್ ಹ್ಯಾಸ್ ಎವರ್ ಸೀನ್. ಸೊ ಯಾರು ಕೂಡ ಬೇಟೆ ಆಡೋದಾಗಿರ್ಲಿ, ಆ ಫಿಶರ್ಮೆನ್ಸ್ ಗಳಲ್ಲಿ ಯಾರು ಕೂಡ ಅಷ್ಟು 18 feet ಉದ್ದ ಇರುವಂತದನ್ನ ನೋಡೇ ಇರೋದಿಲ್ಲ. ಸೊ ಹಾಗಾಗಿ ಅವರೆಲ್ಲ ಅಳತೆ ಮಾಡಿ ನೋಡಿ ಆದ್ಮೇಲೆ, ಪೆಡ್ರಿಕೋ ಹಿಸ್ ಫ್ರೆಂಡ್ ಗೆಟ್ಸ್ ದ ಹರ್ಟ್ ಫಾರ್ ಹಿಸ್ ಫಿಶ್ ಟ್ರಾಪ್ಸ್ ಆ ಸ್ಮಾಲ್ ಬಟ್ ಮೀನಿಂಗ್ಫುಲ್ ಡೀಟೇಲ್ ಅಂತ ಹೇಳ್ತಾರೆ. ಸೊ ಅವ್ನು ಪೆಡ್ರಿಕೋ ಅನ್ನುವಂತ ಒಂದು ಫ್ರೆಂಡ್ ಏನ್ ಮಾಡ್ತಾನೆ ಅಂದ್ರೆ, ಗೆಟ್ಸ್ ದ ಹೆಡ್ ಫಾರ್ ಹಿಸ್ ಫಿಶ್ ಟ್ರಾಪ್ಸ್. ಸೊ ಯಾರು ಇದನ್ನ ತಗೊಂಡ್ಬಂದಿದ್ದು, ಸ್ಮಾಲ್ ಬಟ್ ಮೀನಿಂಗ್ಫುಲ್ ಡೀಟೇಲ್ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಅಂದ್ರೆ ನನ್ನ ಫ್ರೆಂಡ್ ಇದನ್ನ ತಗೊಂಡ್ಬಂದಿರೋದು. ದ ಟೂರಿಸ್ಟ್ ನಿಯರ್ ಬೈ ಮಿಸ್ಟೇಕ್ ದ ಸ್ಕೆಲಿಟನ್ ಫಾರ್ ಅ ಶಾರ್ಕ್, ದೇ ಹ್ಯಾವ್ ನೋ ಐಡಿಯಾ ವಾಟ್ ಹ್ಯಾಪನ್. ಅಂದ್ರೆ ಸೊ ಯಾವ್ದೋ ಒಂದು ಸ್ಕೆಲಿಟನ್ ಬಂದಿದೆ ಇಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಹೊರತು ಅವ್ರಿಗೆ ಯಾವುದೇ ರೀತಿಯಾದಂತ ಐಡಿಯಾ ಇರಲ್ಲ. ಬಟ್ ದ ಫಿಶರ್ಮೆನ್ ಹೂ ನ್ಯೂ ದ ಸಿ, ದೇ ಅಂಡರ್ಸ್ಟ್ಯಾಂಡ್, ದೇ ಫೀಲ್ ಡೀಪ್ ರೆಸ್ಪೆಕ್ಟ್. ಸೊ ಯಾರಿಗೆ ಆ ಸಮುದ್ರದ ಬಗ್ಗೆ, ಸೊ ಫಾರಿನರ್ಸ್ ಟೂರಿಸ್ಟ್ ಗಳು ಏನ್ ಮಾಡ್ತಾರೆ, ಸೊ ಅಲ್ಲೊಂದು ಶಾರ್ಕ್ ನ ಸ್ಕೆಲಿಟನ್ ಇದೆ ಅಂತ ಹೇಳ್ಬಿಟ್ಟು ಫೋಟೋ ತಗೊಳ್ಳೋದಾಗಿರ್ಬೋದು, ಸೊ ಈ ರೀತಿ ಯಾವುದೇ ಒಂದು ಐಡಿಯಾ ಇಲ್ಲದೇನೆ ಮಾಡ್ತಾರೆ ಹೊರತು, ಬಟ್ ಅಲ್ಲಿರುವಂತ ಫಿಶರ್ಮೆನ್ಸ್ ಗಳಿಗೆ ಆ ಸಮುದ್ರದ ಬಗ್ಗೆ ಗೊತ್ತಿತ್ತು. ಸೊ ಅಷ್ಟು ದೂರ ಹೋಗಿ ಮಾತ್ರ ಯಾರೋ ಒಬ್ರು ಇದನ್ನ ತರಕ್ ಸಾಧ್ಯ ಅಂತ ಹೇಳ್ಬಿಟ್ಟು, ಸೊ ಅವ್ರು ಅರ್ಥ ಮಾಡ್ಕೊಂಡು ಏನ್ ಮಾಡ್ತಾರೆ, ದೇ ಫೀಲ್ ಡೀಪ್ ರೆಸ್ಪೆಕ್ಟ್ ಅಬೌಟ್ ದ ಓಲ್ಡ್ ಮ್ಯಾನ್. ಆ ಒಂದು ಓಲ್ಡ್ ಮ್ಯಾನ್ ಅನ್ನ ಬಗ್ಗೆ ಅವನಿಗೆ
ಸೊ ತುಂಬಾ ಆದಂತ ಒಂದು ಒಳ್ಳೆಯ ಮನೋಭಾವನೆ ಬರುತ್ತೆ. ದ ಮನೋಲಿನ್ ರಿಟರ್ನ್ಸ್ ಅಂತ ಹೇಳ್ತಾರೆ. ದ ಮೋಸ್ಟ್ ಎಮೋಷನಲ್ ಮೂಮೆಂಟ್ ಇನ್ ದ ಹೋಲ್ ಸ್ಟೋರಿ ಅಂತ ಅಂದ್ರೆ ದ ಮನೋಲಿನ್ ಫೈಂಡ್ಸ್ ಸ್ಯಾಂಟಿಗೋ ಅಸ್ಲೀಪ್. ಸೊ ಅವನು ಮಲಗಿರ್ತಾನಲ್ವ, ಸೊ ಅಲ್ಲಿಗೆ ಹೋಗ್ತಾರೆ. ಹಿ ಸ್ಕೇರ್ಡ್ ಹಿ ಸ್ಕಾರ್ಡ್ ಈ ಹ್ಯಾಂಡ್ಸ್ ಇಸ್ ಸ್ಕಾರ್ಡ್ ಹ್ಯಾಂಡ್ಸ್ ಅಂತ ಅಂದ್ರೆ ಸೊ ಅವನ ಒಂದು ಕೈಗಳು 3 ದಿನಗಳ ಕಾಲ ಯುದ್ಧ ಆಗಿರ್ಬೋದು. ಸೊ ಮತ್ತೆ ನೆಕ್ಸ್ಟ್ ಬರ್ತಾ 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 ಬಂದಿರುವಂತ ಶಾರ್ಕ್ ಗಳನ್ನ ಸಾಯಿಸಿ ಸಾಯಿಸಿ ಆಮೇಲೆ ಆ ಬೋಟ್ ನ ದಡದಲ್ಲಿ ಎಳೆದಿಟ್ಟು ಅವನ ಕೈಗಳು ಯಾವ ರೀತಿ ಈಸ್ ರೂಯಿನ್ಡ್ ಫೇಸ್ ಆಗಿರ್ಬೋದು. ಸೊ ಆ ಮೀನಿನ ಜೊತೆ ಹೋರಾಡುವಾಗ ಅಂಡ್ ಬಿಗಿನ್ಸ್ ಟು ಕ್ರೈ ಅಂದ್ರೆ ಸೊ ಅವನು ಎಷ್ಟು ಕ್ಲೋಸ್ ಆಗಿದ್ದ, ಅವ್ರಿಬ್ಬರ ಮಧ್ಯೆ ಎಷ್ಟು ಡೀಪ್ ಎಮೋಷನಲ್ ಇತ್ತು ಅಂತಂದ್ರೆ ಸೊ ಅವನ ಕೈಗಳನ್ನಾಗಿರ್ಬೋದು ಅವನ ಮುಖವನ್ನಾಗಿರ್ಬೋದು ನೋಡಿ ಒಬ್ಬ ಅಳು ಬಂತು ಮನೋಲಿನ್ಗೆ ಅಂತ ಹೇಳ್ಬಿಟ್ಟು. ಈ ಬ್ರಿಂಗ್ಸ್ ಕಾಫಿ, ಅವನೇನ್ ಮಾಡ್ತಾನೆ, ಕಾಫಿ ತಗೊಂಡ್ ಕೊಡ್ತಾನೆ, ನ್ಯೂಸ್ ಪೇಪರ್ ತಗೊಂಡ್ ಕೊಡ್ತಾನೆ. ದ ಸ್ಮಾಲ್ ಆಕ್ಟ್ಸ್ ಆಫ್ ಲವ್ ಹಿ ಆಲ್ವೇಸ್ ಡನ್ ಅಂದ್ರೆ ಅವನ್ ಯಾವಾಗ್ಲೂ ಅವನ್ನ ಯಾವ ರೀತಿ ಒಂದು ಲವ್ ಕೊಡ್ತಾ ಇದ್ನಲ್ವಾ, ಸೊ ಅದೇ ರೀತಿ ಏನ್ ಮಾಡ್ತಾನೆ, ಸೊ ಕಾಪಿ ತಗೊಂಬಂದ್ ಕೊಡೋದಾಗಿರ್ಬೋದು, ಸೊ ನ್ಯೂಸ್ ಪೇಪರ್ ತಗೊಂಬಂದ್ ಕೊಡೋದಾಗಿರ್ಬೋದು ಕೊಡ್ತಾನೆ. ಐ ಮಿಸ್ ಡ್ಯೂ ಹಿ ಸೇ ಸಿಂಪ್ಲಿ ಅಂದ್ರೆ ಮನೋಲಿನ್ ಏನ್ ಹೇಳ್ತಾನೆ ಅಂತಂದ್ರೆ ಮಲಗಿರುವಂತ ಒಬ್ಬ ಓಲ್ಡ್ ಮ್ಯಾನ್ಗೆ ಐ ಮಿಸ್ ಡ್ಯೂ, ನಾನು ನೀನ್ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಹೇಳ್ತಾನೆ. ದಟ್ ಈಸ್ ಎವರಿಥಿಂಗ್. ಸೊ ಆ ಒಂದು ಮಾತಿನಿಂದ ಆ ಓಲ್ಡ್ ಮ್ಯಾನ್ಗೆ ಎಷ್ಟು ಯಾವ ರೀತಿಯಾದಂತ ಒಂದು ಖುಷಿ ಆಯ್ತು ಅಂತಂದ್ರೆ ಸೊ ದಟ್ ಈಸ್ ಎವರಿಥಿಂಗ್. ಈ ಜಸ್ಟ್ ಸೇ ಓನ್ಲಿ ಐ ಮಿಸ್ ಡ್ಯೂ, ಬಟ್ ಅವ್ನಿಗೆ ಯಾವ ರೀತಿ ಫೀಲ್ ಬಂತಂದ್ರೆ ದಟ್ ಈಸ್ ಎವರಿಥಿಂಗ್ ಟು ಹಿಮ್ ಅಂತ. ಹಿ ಟೆಲ್ಸ್ ಸ್ಯಾಂಟಿಗೋ ಐ ವಿಲ್ ಗೋ ವಿತ್ ಯು, ನಾನು ನಿನ್ ಜೊತೆಗೆ ಬರ್ತೀನಿ. ಐ ಡೋಂಟ್ ಕೇರ್ ವಾಟ್ ಮೈ ಫಾದರ್ ಸೀಸ್ ವಾಟ್ ಮೈ ಮದರ್ ಸೀಸ್ ಅಂದ್ರೆ ನಾನು ಸ್ಯಾಂಟಿಗೋಗ್ ಏನ್ ಹೇಳ್ತಾನೆ ಮನೋಲಿನ್ ಅಂತಂದ್ರೆ ಸೊ ನಾನ್ ನಿನ್ನ ಜೊತೆ ಬರ್ತೀನಿ, ನನ್ನ ಅಪ್ಪನ ಏನಾದ್ರು ಸರಿ, ನಮ್ಮ ಅಮ್ಮ ಏನ್ ಅನ್ಕೊಂಡ್ರು ಸರಿ, ಸೊ ನಾನು ಅದಕ್ಕೆ ಯಾವ್ದಕ್ಕೂ ಕೂಡ ಕೇರ್ ಮಾಡೋದಿಲ್ಲ, ಸೊ ನಾನು ನಿನ್ ಜೊತೆ ಬರ್ತೀನಿ. ಹೀಸ್ ರಿಟರ್ನ್ ಇಸ್ ಅ ಪ್ರಾಮಿಸ್. ಸೊ ಅಂದ್ರೆ ನಾನು ಬರುವಂತದ್ದು ನೀನು ಪ್ರಾಮಿಸ್ ಮಾಡ್ತೀನಿ ಅಂತ. ದ ಓಲ್ಡ್ ಮ್ಯಾನ್ ವಿಲ್ ನಾಟ್ ಬಿ ಅಲೋನ್ ಅಗೇನ್ ಅಂದ್ರೆ ಓಲ್ಡ್ ಮ್ಯಾನ್ ಏನಾಗ್ತಾನೆ, ಸೊ ಯಾವುದೇ ರೀತಿಯಾದಂತ ಒಬ್ಬಂಟಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅ ನ್ಯೂ ಬಿಗಿನಿಂಗ್ ಏನಾಯ್ತು ಅಂತಂದ್ರೆ ವಿ ವಿಲ್ ಫಿಶ್ ಟುಗೆದರ್ ಅಗೇನ್ ಓಲ್ಡ್ ಮ್ಯಾನ್ ಅಂತ ಹೇಳ್ತಾರೆ. ಅಂದ್ರೆ ಈಗ ನನ್ನ ತಂದೆ ಏನಂದ್ರೆ ನಾನು ಯೋಚನೆ ಮಾಡಲ್ಲ, ನಮ್ಮ ಅಮ್ಮ ಏನಂದ್ರೆ ಯೋಚನೆ ಮಾಡಲ್ಲ, ಸೊ ನಾನು ನಿನ್ ಜೊತೆ ಬರ್ತೀನಿ, ಸೊ ನಾನು ಇಬ್ಬರು ಸೇರ್ಕೊಂಡು ಇನ್ಮೇಲೆ ಫಿಶ್ ಹಿಡಿಯೋಣ ಅಂತ ಹೇಳ್ತಾನೆ. ನ್ಯೂ ಬಿಗಿನಿಂಗ್ ಅಂದ್ರೆ ಅಲ್ಲಿಂದ ಅವ್ರ ಮತ್ತೊಂದು ಹೊಸ ಲೈಫ್ ಸ್ಟೋರಿ ಶುರು ಇರುತ್ತೆ. ಮನೋಲಿನ್ ಮೇಕ್ಸ್ ಅ ಪ್ರಾಮಿಸ್, ಸ್ಯಾಂಟಿಯಾಗೋ ಸ್ಮೈಲ್ಸ್. ಮನೋಲಿನ್ ಏನ್ ಮಾಡ್ತಾನೆ, ನಾನು ನಿನ್ ಜೊತೆ ಇದ್ದೇ ಇರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಸ್ಯಾಂಟಿಯಾಗೋ ಏನ್ ಮಾಡ್ತಾನೆ, ನಕ್ಕು ಆ ಪ್ರಾಮಿಸ್ ನ ಅಕ್ಸೆಪ್ಟ್ ಮಾಡ್ಕೊಂಡು ದ ಬಾಂಡ್ ಈಸ್ ರಿಸ್ಟೋರ್ಡ್, ಅವ್ರಿಬ್ಬರ ಮಧ್ಯೆ ಇರುವಂತ ಒಂದು ಬಾಂಡ್ ಮತ್ತೆ ರಿಸ್ಟೋರ್ ಆಯ್ತು. ಹೋಪ್ ಈಸ್ ಅಲೈವ್ ಅಗೇನ್, ಸೊ ಅವ್ರಿಬ್ಬರ ಮಧ್ಯೆ ಒಂದು ನಂಬಿಕೆ ಬಂತು ಅವರಿಗೆ. ದ ಎಂಡಿಂಗ್ ಯಾವ ರೀತಿ ಆಯ್ತು ಅಂತಂದ್ರೆ ದ ಎಂಡಿಂಗ್ ದ ಡ್ರೀಮ್ ಆಫ್ ಲಯನ್ಸ್. ಸ್ಯಾಂಟಿಗೋ ಫಾಲ್ಸ್ ಇಂಟು ಡೀಪ್ ಸ್ಲೀಪ್ ಅಂಡ್ ಈ ಡ್ರೀಮ್ಸ್. ಸೊ ಅವನು 3 ದಿನಗಳ ಕಾಲ ನಿದ್ದೆ ಮಾಡಿರಲ್ಲ, ಸೊ ಅದು ಮೀನಿನ ಜೊತೆ ಯುದ್ಧ ಮಾಡ್ತಾ, ಬಟ್ ಅವನು ಹೋಗ್ತಾ ಟ್ರಾವೆಲ್ ಮಾಡಿದ್ದಾಗಿರ್ಬೋದು, ಸೊ ಬರುವಾಗ ಶಾರ್ಕ್ಸ್ ಗಳ ಜೊತೆ ಹೋರಾಡ್ತಾ ಎಷ್ಟು ದಿನ ಕಳೆದ ಅನ್ನೋಂಥದ್ದು ಸೊ ನಮಗೆ ಲೆಕ್ಕನೇ ಗೊತ್ತಿಲ್ಲ. ಸೊ ಆ ರೀತಿಯಿಂದ ಇದ್ದಂತ ಕಾರಣ ಏನ್ ಮಾಡ್ದ, ಅವನು ತುಂಬಾ ಆಳವಾದ ನಿದ್ದೆಗೆ ಹೋದ. ಸೊ ಅವ್ನು ಏನ್ ಕನ್ಸ್ಕೊಂಡ ಅಟ್ ಈ ಡ್ರೀಮ್ಸ್, ಏನ್ ಕನ್ಸ್ಕೊಂಡ ಅಂದ್ರೆ ಈ ಡ್ರೀಮ್ಸ್ ಆಫ್ ಲಯನ್ಸ್ ಪ್ಲೇಯಿಂಗ್ ಆನ್ ದ ಬೀಚ್ ಇನ್ ಆಫ್ರಿಕಾ ಲೈಕ್ ಯೂಸ್ಡ್ ಟು ಸಿ ವೆನ್ ಹಿ ವಾಸ್ ಯಂಗ್ ಸೇಲರ್. ಸೊ ಅವ್ನು ಹೆಂಗಾಗಿದ್ದಾಗ ಯಾವ ರೀತಿ ಒಂದು ಆಫ್ರಿಕನ್ ಲಯನ್ಸ್ ಗಳ ಜೊತೆಗೆ ಹೋರಾಡ್ತಿದ್ನಲ್ವಾ ಬೀಚ್ ಅಲ್ಲಿ, ಸೊ ಅಂದ್ರೆ ಆಟ ಆಡ್ತಿದ್ನಲ್ವಾ, ಸೊ ಆ ಆಟ ಆಡುವಂತ ರೀತಿಯಾದಂತ ಒಂದು ಕನಸು ಬಂತು. ದ ಲಯನ್ಸ್ ಆರ್ ಸಿಂಬಲ್ ಆಫ್ ಹಿಸ್ ಯೂತ್ ಅಂದ್ರೆ ಅವನ ಒಂದು ಲಯನ್ಸ್ ಗಳ ಕನಸು ಬಿದ್ದಿದೆ ಅಂತ ಆದ್ರೆ ಜಸ್ಟ್ ಅವನೊಂದು ಕನಸು ಕಾಡ್ತಾ ಇಲ್ಲ, ಸೊ ಆ ಕನಸಿನಲ್ಲಿ ಅವನ ಹಿಂದೆ ಇರುವಂತ ಒಂದು ಸ್ಟ್ರೆಂತ್ ಆಗಿರ್ಬೋದು, ಅವನ ಒಂದು ಜಾಯ್ ಆಗಿರ್ಬೋದು, ಥಿಂಗ್ಸ್ ನಾಟ್ ಲಾಸ್ಟ್ ಓನ್ಲಿ ರೆಸ್ಟಿಂಗ್ ಅಂದ್ರೆ ಅವನ ಹತ್ರ ಇರುವಂತಹ ಒಂದು ಕಲೆಗಳಾಗಿರ್ಬೋದು, ಶಕ್ತಿ ಆಗಿರ್ಬೋದು, ಸೊ ರೆಸ್ಟ್ ಅಲ್ಲಿ ಇದೆಯೇ ಹೊರತು ಅವನ್ನ ಬಿಟ್ಟು ಹೋಗಿಲ್ಲ. ಈ ಸ್ಟಿಲ್ ಡ್ರೀಮ್ಸ್, ಈ ಸ್ಟಿಲ್ ಹೋಪ್ಸ್, ಈ ಸ್ಟಿಲ್ ಅಲೈವ್, ಫುಲ್ಲಿ ಅಲೈವ್ ಅಂದ್ರೆ ಸೊ ಅವ್ನು ಇನ್ನೂ ಕೂಡ ಕನಸು ಕಾಣ್ತಾನೆ, ಇನ್ನೂ ಕೂಡ ನಂಬಿಕೆ ಇಟ್ಟಿದ್ದಾನೆ, ಸೊ ಇನ್ನೂ ಕೂಡ ಬದುಕಿದ್ದಾನೆ, ಸೊ ಫುಲ್ ಆಗಿ ಬದುಕ್ತಾನೆ ಇರ್ತಾನೆ ಯಾವಾಗ್ಲೂ ಕೂಡ ಅಂತ ಹೇಳ್ತಾರೆ. ಸೊ ಕೋರ್ ಥೀಮ್ಸ್, ಸೊ ನಾರ್ಮಲ್ ಆಗಿ ಈ ಕ್ವಶನ್ಸ್ ಗಳು ತುಂಬಾ 5 ಮಾರ್ಕ್ಸ್ ಗೆ ಬಂದೇ ಬರುತ್ತೆ. ಸೊ ಎಲ್ಲರೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರುವಂತಹ ಪಾರ್ಟ್ ಇದೆ. ಡಿಟರ್ಮಿನೇಷನ್ ಆಗಿರ್ಬೋದು, ಸ್ಟ್ರಗಲ್ ಅಂಡ್ ಡಿಗ್ನಿಟಿ ಆಗಿರ್ಬೋದು, ರೆಸ್ಪೆಕ್ಟ್ ಫಾರ್ ನೇಚರ್ ಆಗಿರ್ಬೋದು, ಹ್ಯೂಮನ್ ಕನೆಕ್ಷನ್ ಆಗಿರ್ಬೋದು, ಸೊ ಇವುಗಳು ಏನಾಗಿರುತ್ತೆ, ಸೊ ತುಂಬಾ ಇಂಪಾರ್ಟೆಂಟ್. ಸೊ ಐಸೋಲೇಷನ್ ಕೂಡ ಆಗಿರ್ಬೋದು, ಸೊ ಯೂತ್ ಅಂಡ್ ಹೋಪ್, ಸೊ ಇದು ಒಂದು ಇಡೀ ಪಾಠದಲ್ಲಿ ಬರುವಂತ ಥೀಮ್ಸ್ ಗಳು. ಸೊ ಡಿಟರ್ಮಿನೇಷನ್ ಅಂತ ಅಂದ್ರೆ ಸೊ ಜಸ್ಟ್ ಹಂಗೆ ಸಿಂಪಲ್ ಆಗಿ ನೋಡೋದಾದ್ರೆ ಸ್ಯಾಂಟಿಗೋ ನೆವರ್ ಸ್ಟಾಪ್ಸ್ ನಾಟ್ ಆಫ್ಟರ್ 84 ಡೇಸ್. 84 ದಿನ ಅವ್ನಿಗೆ ಯಾವುದೇ ರೀತಿಯಾದಂತ ಭೇಟಿ ಸಿಕ್ಕಿಲ್ಲ ಅಂದ್ರೂ ಕೂಡ ಅವನು ಸ್ಟಾಪ್ ಆಗಲ್ಲ. ನೋ ಆಫ್ಟರ್ ನಾಟ್ ಆಫ್ಟರ್ ದ ಶಾರ್ಕ್ಸ್ ಟ್ರೂ ಸ್ಟ್ರೆಂತ್ ಇಸ್ ಮೆಂಟಲ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರಗಲ್ ಅಂಡ್ ಡಿಗ್ನಿಟಿ, ಅವ್ನು ಯಾವ ರೀತಿ 3 ದಿನಗಳ ಕಾಲ ಹೋರಾಡ್ತಾನೆ ಅದು. ಸೊ ರೆಸ್ಪೆಕ್ಟ್ ಫಾರ್ ನೇಚರ್ ಅಂತಂದ್ರೆ ರೆಸ್ಪೆಕ್ಟ್ ಫಾರ್ ದ ಫಿಶ್, ಆ ಫಿಶ್ ಗೆ ಆ ಮರ್ಲಿನ್ಗೆ ಇರುವಂತ ಒಂದು ಧೈರ್ಯವನ್ನು ನೋಡಿ ರೆಸ್ಪೆಕ್ಟ್ ಮಾಡುವಂತದ್ದು. ಹ್ಯೂಮನ್ ಕನೆಕ್ಷನ್, ಸೊ ಮನೋಲಿನ್ ಜೊತೆಗೆ ಅವ್ನಿಗೆ ಇದಂತ ಒಂದು ಲವ್ ಆಗಿರ್ಬೋದು, ಲಾಯಲ್ಟಿ ಆಗಿರ್ಬೋದು. ಸೊ ಐಸೋಲೇಷನ್ ಅಂತಂದ್ರೆ ಲೋನ್ಲಿನೆಸ್ ಅಟ್ ದ ಸೀ ರಿಫ್ಲೆಕ್ಟ್ಸ್ ಡೀಪರ್ ಲೋನ್ಲಿನೆಸ್ ಆಫ್ ಓಲ್ಡ್ ಏಜ್. ಸೊ ಅವನು ಒಂದು ಓಲ್ಡ್ ಏಜ್ ಆಗಿರುವಂತ ಕಾರಣ ಅವನ ಜೊತೆ ಯಾರು ಇರಲ್ಲ, ಸೊ ಅಲೋನ್ ಆಗಿದ್ದಾನ. ಸೊ ಯೂತ್ ಅಂಡ್ ಹೋಪ್ ಅಂತಂದ್ರೆ ದ ಲಯನ್ಸ್ ಇನ್ ಹಿಸ್ ಡ್ರೀಮ್ಸ್ ಹಿ ನೆವರ್ ಲಾಸಸ್ ಹಿಸ್ ಇನ್ನರ್ ಯೂತ್ ಹಿಸ್ ಹಂಗರ್ ಫಾರ್ ಲೈಫ್. ಸೊ ಅವ್ನು ಬದುಕಬೇಕನ್ನುವಂತ ಒಂದು ಹಠ, ಒಂದು ಹಸಿವು ಅನ್ನೋಂಥದ್ದು ಕಾಣಿಸ್ತಿತ್ತು. ಸೊ ಫೈನಲ್ ಮೆಸೇಜ್ ಏನ್ ಕೊಡುತ್ತಪ್ಪ ಈ ಒಂದು, ಸೊ ಏನು ಅಂತಂದ್ರೆ ಇದೊಂದು ಫೈನಲ್ ಮೆಸೇಜ್ ಏನ್ ಕೊಡುತ್ತೆ ಅಂದ್ರೆ ಸಕ್ಸಸ್ ಇಸ್ ದ ಎಫರ್ಟ್, ಫೇಲ್ಯೂರ್ ಇಸ್ ದ ಟೀಚರ್, ಕರೇಜ್ ಇಸ್ ದ ಆನ್ಸರ್.
ಸೊ ಸಕ್ಸಸ್ ಅನ್ನುವಂಥದ್ದು ನಾವು ಹಾಕುವಂತ ಎಫರ್ಟ್ ಯಾವುದೋ ಒಂದು ಕೆಲಸಕ್ಕೆ. ಸೊ ಫೇಲ್ಯೂರ್, ನಾವು ಫೇಲ್ ಆದ್ವಿ ಅಂದ್ರೆ ಅದು ಒಂದು ಟೀಚರ್ ನನಗೆ ಪಾಠ ಕಲಿಸೋದಕ್ಕೆ. ಬಟ್ ಕರೇಜ್ ಇಸ್ ದ ಆನ್ಸರ್, ಅಂದ್ರೆ ನಮ್ಮಲ್ಲಿರುವಂತ ಒಂದು ಧೈರ್ಯ ಅದಕ್ಕೊಂದು ಪ್ರತ್ಯುತ್ತರ ಅಂತ ಹೇಳ್ತಾರೆ. ಸ್ಯಾಂಟಿಗೋ ಲಾಸ್ಟ್ ದ ಫಿಶ್ ಬಟ್ ಹಿ ಓನ್ ಸಮಥಿಂಗ್ ಗ್ರೇಟರ್. ಅಂದ್ರೆ ಅವನ್ ಮೀನಿನ ಒಂದು ದೇಹವನ್ನ, ಮೀನಿನ ಒಂದು ಇದನ್ನ ಕಳ್ಕೊಂಡ, ಅವನಿಗೆ ಏನು ಸಿಗ್ಲಿಲ್ಲ ಬೇಟೆಯಾಡಿದ್ದಕ್ಕೆ, ಬಟ್ ಅವನು ಅದಕ್ಕಿಂತ ಒಂದು ಹೆಚ್ಚು ಮರ್ಯಾದೆಯನ್ನು ಗಳಿಸಿದ ಎಲ್ಲರಲ್ಲಿ. ಹಿ ಪ್ರೂವ್ ಟು ಹಿಮ್ಸೆಲ್ಫ್ ಅಂಡ್ ಟು ಅಸ್ ದಟ್ ಅ ಹ್ಯೂಮನ್ ಬೀಯಿಂಗ್ ಡಸ್ ನಾಟ್ ಬ್ರೇಕ್. ಅಂದ್ರೆ ಯಾವುದೇ ರೀತಿಯಾದಂತ ಒಬ್ಬ ಮನುಷ್ಯ, ಒಬ್ಬ ಹ್ಯೂಮನ್ ಬೀಯಿಂಗ್ ಬ್ರೇಕ್ ಆಗಲ್ಲ ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟ. ಸೊ ನೆವರ್ ಗಿವ್ ಅಪ್, ರೆಸ್ಪೆಕ್ಟ್ ನೇಚರ್, ಡಿಗ್ನಿಟಿ ಇನ್ ಡಿಫೀಟ್ ಅನ್ನುವಂಥದ್ದು ಒಂದು ಕೋರ್ ಥೀಮ್ಸ್, ಒಂದು ಮೇನ್ ಐಡಿಯಾಸ್ ಈ ಪಾಠದಿಂದ ಬರುವಂತದ್ದು. ಸೊ ಸ್ಟೂಡೆಂಟ್ಸ್, ಈ ಪಾಠದ್ದು ಇದು ಬಿಕಾಮ್ ಫೋರ್ತ್ ಸೆಮ್ ಇರುವಂತದ್ದು. ಸೊ ಇದ್ರ ಮೇಲೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಯು ಕ್ಯಾನ್ ಆಸ್ಕ್ ಎನಿ ಡೌಟ್ ಆನ್ ಕಮೆಂಟ್ಸ್. ಸೊ ಏನ್ ಡೌಟ್ ಇದ್ರು ಕೂಡ ಕಮೆಂಟ್ಸ್ ಅಲ್ಲಿ ಕೇಳಿ, ಐ ವಿಲ್ ಗಿವ್ ಯು ಆನ್ಸರ್ಸ್. ಸೊ ನಿಮ್ಗೆ ಯಾವ್ದಾದ್ರು ಮತ್ತೆ ಯಾವ್ದಾದ್ರು ಪಾಠ ಮಾಡ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಇತ್ತು ಅಂದ್ರೆ ಸೊ ನೀವು ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದ್ರ ಮೇಲೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ತೀನಿ. ಸೊ ಈ ವಿಡಿಯೋ ಬಂದಿರೋದು ನನಗೆ ಜಸ್ಟ್ ನಿನ್ನೆ ಬಂದಿತ್ತು ರಿಕ್ವೆಸ್ಟ್. ಸೊ ನಾನು ಇವತ್ತು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಟುಡೇ ವಿ ಹ್ಯಾವ್ ಡಿಸ್ಕಸ್ ದ ಸಮರಿ ಆಫ್ ದಿಸ್ ಲೆಸನ್. ಈ ಲೆಸನ್ ನಾವು ಸಮರಿ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಡಿಸ್ಕಸ್ ಅಬೌಟ್ ಕ್ವಶನ್ ಅಂಡ್ ಆನ್ಸರ್ಸ್ ಆಗಿರೋ ಕ್ವಶನ್ ಅಂಡ್ ಆನ್ಸರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಮ ಯಾವ ಬಿಕಾಮ್ ಫ್ರೆಂಡ್ಸ್ ಗೆ ಇದರ ಒಂದು ನೀಡ್ ಇರುತ್ತಲ್ಲ, ಸೊ ಫೋರ್ತ್ ಸೆಮ್ ಸ್ಟೂಡೆಂಟ್ಸ್, ಅವ್ರಿಗೆ ಶೇರ್ ಮಾಡಿ. ಸೊ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ. ಸೊ ಕರಿಯರ್ ಇನ್ ಕಾಮರ್ಸ್ ಚಾನಲ್ ಅಲ್ಲಿ ಇದೇ ರೀತಿಯಾದ ನಿಮಗೆ ಬೇಕಾಗಿರೋ ವಿಡಿಯೋಗಳು ಬರ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಅಂದ್ರೆ ಸೊ ಡೈರೆಕ್ಟ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಇದೇ ರೀತಿ ಸಪೋರ್ಟ್ ಆಗಿರಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.